ಸಿಸಿ ತಂಡದ ಸ್ವಸ್ತಿಕ್ ನಾಗರಾಜ. ಸುಭಾನ್, ನಮ್ಮ ಕಟ್ಕಿ ಅಂಗಡಿ ಸುಭಾನ್ ಅವರು ಇದ್ದಾರೆ, ಇಲ್ಲೇ ಇದ್ದಾರೆ. ನದಿ ಮಾರ್ಗ್ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದಾರೆ. ಚಿಕ್ಕ ಚಿಕ್ಕದೆಲ್ಲ ಕಟ್ಟಿಂಗ್ ಅಂತೆ. ಯಾರ್ದೋ ಕೀ ಸಿಕ್ಕಿದೆ, ದ್ವಿಚಕ್ರ ವಾಹನದ್ದು, ಸ್ಕೂಟಿ ಇದ ಗೊತ್ತಿಲ್ಲ. ಇದ್ರ ಮೇಲೆ ಹೋಂಡಾ ಅಂತ ಬರ್ದಿದೆ. ಹೋಂಡಾ ಡಿಯೋನಾ ಇಲ್ಲ ಅಂದ್ರೆ ಆಕ್ಟಿವಾ, ಹೋಂಡಾ ಆಕ್ಟಿವಾ ಅನ್ಸುತ್ತೆ. ಇದು ಫೋರ್ಸ್ ಡಕೋಟಾದ್ರೂ ಸಿಕ್ಕಿದೆ. ಇಲ್ಲೇ ಯಾರ್ದಾದ್ರು ಇರುತ್ತೆ ಮೋಸ್ಟ್ಲಿ. ಬಂದು ಯಾರ್ದಾದ್ರೂ ಮಿಸ್ ಆಗಿದ್ರೆ ಬಂದು ತಗೊಳ್ಳಿ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಸಾಯ್ಬಾಯ್ಸ್ ಒಂದು ಚಾನ್ಸ್ ಟು ಫೀಡ್ ಫಾಸ್ಟ್. ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ನದೀಮ್ ಅಖ್ತರರ ಸಾರಥ್ಯದಲ್ಲಿ, ನಾಯಕತ್ವದಲ್ಲಿ, ಅಂಕಣ ಒಳಭಾಗದಲ್ಲಿ ಸಾಯ್ಬಾಯ್ಸ್ ಇದ್ರೆ, ನಂದಿ ವಿಲಾಸ್ ಬಂಗಾರಪೇಟೆಯ ವಿಲಾಸ್ ನೆಟ್ವರ್ಕ್ಸ್ ಅವರ ಮಾಲಕತ್ವದ ತಂಡ ಅಂಕಣ ಒಳಭಾಗವನ್ನು ಕಾಡ್ತಾ ಇದ್ರೆ, ಅದನ್ನು ಎದುರಿಸುವ ತಂಡ ಕಾರ್ತಿಕ್ ರೆಡ್ಡಿ. ಈ ಪಂದ್ಯಕ್ಕೆ ಇರ್ಫಾನ್ ಬಹುಮಾನಗಳ ಮಹಾಪೂರ್ವೇ ಇದೆ. ಫೈನಲ್ ಪಂದ್ಯಕ್ಕೆ ಕೃಷ್ಣ, ಮುಳಬಾಗಿಲಿನ ಸೈಬಾಯ್ಸ್ ನ ಕೃಷ್ಣ, ಮೈಟಿ ಪ್ಲೇಯರ್ ಕೃಷ್ಣ, ಸಾಗರ್ ಭಂಡಾರಿ ಹಾಗೂ ಸ್ವಸ್ತಿಕ್ ನಾಗರಾಜ್ ಹಾಗೂ ನವೀನ್, ಈ ಮೂವರಲ್ಲಿ ಯಾರು ವಿಕೆಟ್ ಪಡೆದ್ರು ಕೃಷ್ಣ ಅವರಿಗೆ ಒಂದು ವಿಕೆಟ್ಗೆ 15,000 ರೂಪಾಯಿಗಳು. 15,000 ಒಂದು ವಿಕೆಟ್ಗೆ. ಆಫರ್ ಅಂದ್ರೆ ಇದು, ಈ ತರ ಕೊಡ್ಬೇಕು. ನಾರಾಯಣ್ ಅವರು ಕೊಟ್ಟಿದ್ದಾರೆ, ಮುಳಬಾಗಿಲಿನ ನಾರಾಯಣ್ ಅವರು. ನಾರಾಯಣ್ ಅವರಿಗೆ ಧನ್ಯವಾದಗಳು. ಕಾದ್ ನೋಡೋಣ ಕೃಷ್ಣ ಅವರ ಪಾಲ್ಗೆ 15,000 ಬರುತ್ತಾ ಇಲ್ಲ ಅಂತ. SPL ಸೀಸನ್ 2 ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮಾವಿನಹಣ್ಣಿನ ನಗರ ಶ್ರೀನಿವಾಸಪುರದಲ್ಲಿ ಕ್ರಿಕೆಟ್ ಹಬ್ಬದ ಈ ವರ್ಷದ ಸೀಸನ್ 2ರ ಅಂತಿಮ ಪಂದ್ಯ. ಹ್ಯಾಟ್ರಿಕ್ 6 ಅನ್ನ ದಾಖಲಿಸಿದರೆ ಮಂಜು ಅವರಿಂದ 1,000 ಘೋಷಣೆ ಈ ಹಂತವನ್ನ ಕಂಡುಕೊಳ್ತಾ ಇದೆ. ಪಂದ್ಯ ಆರಂಭಗೊಳ್ತಾ ಇದೆ. ಎಸಗಾರಿಕೆ ಭಾಗದಲ್ಲಿ ಕೃಷ್ಣ, ನಂದಿ ವಿಲಾಸ್ ಅವರಿಂದ ಹ್ಯಾಟ್ರಿಕ್ ವಿಕೆಟ್ ಗಳಿಸಿದ ಆಟಗಾರರಿಗೆ 3,000 ಘೋಷಣೆ ಆಗ್ತಾ ಇದೆ. ಎಸಗಾರಿಕೆ ಭಾಗದಲ್ಲಿ ಕೃಷ್ಣ, ಸ್ಟ್ರೈಕರ್ ವಿಭಾಗದಲ್ಲಿ ಸಾಗರ್ ಭಂಡಾರಿ. ಫೈನಲ್ ಪಂದ್ಯ. ಮೊದಲ ಎಸೆತ ಬಾಲ್ ಸುತ್ತಮುತ್ತ ಹೊಡೆದ ಲಾಗಾಫಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ. ಬೌಂಡ್ರಿ, 4 ಅಂಕದ ಸೇರ್ಪಡೆ. ಸಾಗರ್ ಭಂಡಾರಿ ಖಾತೆ ಆರಂಭಗೊಳ್ತಾ ಇದೆ. ಸುಂದರತೆಯ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ಮೊದಲ ಚೆಂಡಿನಲ್ಲಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಸಾಗರ್ ಭಂಡಾರಿ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಕೃಷ್ಣ, ಗುಟ್ಟಗಳ ಹಿಂದೆ ಸಲೀಂ. ಶಾರ್ಟ್ ತಡಮನೆ ಭಾಗದಲ್ಲಿ ಈ ಪಂದ್ಯದ ಪ್ರಮುಖ ಸಂಘಟಕ ನದೀಮ್. ಮತ್ತೆ ಕೃಷ್ಣ, ಈ ತಂಡದ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸಾಗರ್ ಭಂಡಾರಿ ಔಟ್. 15,000 ಕೃಷ್ಣ ಬಾಲ್ಗೆ ನಾರಾಯಣ್ ಅವರಿಂದ. ನಾರಾಯಣ್ ಅವರೇ ಏನ್ ಹೇಳ್ತೀರಾ? 15,000 ಕಳ್ಕೊಂಡಿದ್ದೀರಾ. 15,000 ಕಳ್ಕೊಂಡಿದ್ದೀರಾ. ಹ್ಯಾಪಿನಾ ಅನ್ಹ್ಯಾಪಿನಾ ಅಷ್ಟೇ? ಹ್ಯಾಪಿ ಹ್ಯಾಪಿ ಹ್ಯಾಪಿ. ಓಕೆ ಓಕೆ, ತುಂಬಾ ಸಂತೋಷ. ಸಾಗರ್ ಭಂಡಾರಿ ಇನ್ನಿಂಗ್ಸ್ ಮುಕ್ತಾಯ. ನಾನು ಹ್ಯಾಪಿನೇ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಕೃಷ್ಣ, ಸ್ಟ್ರೈಕರ್ ವಿಭಾಗದಲ್ಲಿ ಭಾಗದಲ್ಲಿ ಆಲ್ರೆಡಿ ಒಂದು ವಿಕೆಟ್ ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ವಿಕೆಟ್ ಪಡೆದ್ರೆ ಮತ್ತೆ ಇದೆಯಾ? 100%. ಮತ್ತೊಂದು ವಿಕೆಟ್ಗೆ ಮತ್ತೊಂದು 15,000 ರೂಪಾಯಿ ಕೇವಲ ಕೃಷ್ಣ ಅವರಿಗೆ ಮಾತ್ರ. ಸ್ವಸ್ತಿಕ್ ನಾಗರಾಜ್ ಹಾಗೂ ರಾಕರ್ಸ್ ನವೀನ್. ಈಗ ಫ್ರೆಂಡ್ಸ್ ನವೀನ್, ಮೊದಲು ರಾಕರ್ಸ್ ನವೀನ್.
ಬಹಳ ಸುತ್ತಮರತೆ ಆಟ. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಖಾತೆ ಮುಂದುವರಿಕೆ. ತಂಡದ ಮೊತ್ತ 5-1. 5-1. The first one in progress. Singles match final between Sai Boys versus JCC. ಮತ್ತೆ ಕೃಷ್ಣ ವೈಟ್ ಬಾಲ್. ಆಕ್ರಮಣದ ಸೂಚನೆ ನೀಡ್ತಾ ಇದ್ದಾರೆ ನಿರ್ಣಾಯಕ ಕೃಷ್ಣ. ತಮ್ಮ ಎರಡು ಬಾವುಗಳ ನೆಲಕ್ಕೆ ಸಮಾಂತರವಾಗಿ ಹಿಡಿದುಕೊಂಡು ಆಕ್ರಮಣದ ಸೂಚನೆ ನೀಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಮೊತ್ತ 6. ಬಹಳ ಸುತ್ತಮುತ್ತ ಎಸೆತ ಬಲವಂತವನ್ನು ಮನೆಗೆ ಪುರಸ್ಕಾರವನ್ನು ಕಂಡುಕೊಳ್ತಾ ಇಲ್ಲ. ಅನುಭವಿ ನಿರ್ಣಾಯಕರು ಈ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ನಿರ್ಣಾಯಕರ ಮೇಲೆ ಒತ್ತಡ ಹೇರುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಮಾತ್ರ ಯಾವುದೇ ರೀತಿಯ ಆಘಾತವಿಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ತಂಡದ ಮೊತ್ತ 6-1. ಮತ್ತೆ ಕೃಷ್ಣ. ನವೀನ್ಗೆ ಎಸೆತ ಚೆಂಡು ಶಾರ್ಟ್ ಆಗಿ ಬಿದ್ದಂತ ಚೆಂಡನ್ನ ಸ್ಕ್ವೇರ್ ಆಗಿ ಬಾಗಿ ತಳ್ಳಿದ್ರು. ಒಂದು ಓಟದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದ್ದಾರೆ. ಸುಂದರತೆ ಆಟವನ್ನು ದಾಖಲಿಸ್ತಾ ಇದ್ದಾರೆ ನವೀನ. ಕಳೆದ ಪಂದ್ಯದಲ್ಲಿ ಕೂಡ ಕಳೆದ 3 ಪಂದ್ಯದಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ್ರು ನವೀನ. ಈಗ ಸ್ಟ್ರೈಕರ್ ವಿಭಾಗದಲ್ಲಿ ಸ್ವಸ್ತಿಕ್ ನಾಗರಾಜ. ಮತ್ತೆ ಕೃಷ್ಣ ಮುಂದೆ ಹೋಗಿರುವಂತ ಪ್ರಯತ್ನ. ಶಾ ಸತೀಶ ಪ್ರಯತ್ನ ವಿಫಲತೆ. ಚೆಂಡು ಬೌಂಡ್ರಿ. ಸ್ವಸ್ತಿಕ್ ನಾಗರಾಜನ ಮುಖೇನ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಸ್ವಸ್ತಿಕ್. ಸಬ್ಸ್ಟಿಟ್ಯೂಟ್ ಸಣ್ಣ ಇಂಜುರಿ. ಮೊದಲ ಮುಕ್ತಾಯದ ಬಳಿಕ ತಂದ ಮೊತ್ತ 11. ದ ಕ್ಯಾಪ್ಟನ್ ಶಿವ ನಂಬರ್ 1 ಸ್ಕೋರ್ 11-1. 11-1. ಮತ್ತೆ ಅಂಕಣ ಒಳಭಾಗದಲ್ಲಿ ಮಾರ್ಕ್ ಮಹೇಶ. ಎಸೆಗಾರಿಕೆ ಭಾಗದಲ್ಲಿ ನವೀನ್ ಅವರಿಗೆ. ಸ್ಟ್ರೈಕರ್ ಭಾಗದಲ್ಲಿ ನವೀನ್. ನಾನ್ ಸ್ಟ್ರೈಕರ್ ಭಾಗದಲ್ಲಿ ಸ್ವಸ್ತಿಕ್ ನಾಗರಾಜ. JCC ಪಂದ್ಯಾಟವನ್ನು ಆಡ್ತಾ ಇದೆ ಚಾಕಿ ಕ್ರಿಕೆಟ್ ಕ್ಲಬ್. ಮಾರ್ಕ್ ಮಹೇಶ ಪ್ರತಿಯೊಂದು ವಿಕೆಟ್ಗೆ ಈ ಓವರ್ನಲ್ಲಿ 2000 ಇದೆ. ಮಾರ್ಕ್ ಮಹೇಶ ಅವರಿಗೆ ನಾರಾಯಣ್ ಅವರಿಂದ, ಮುಳ್ಬಾಗಲ್ ನಾರಾಯಣ್ ಅವರಿಂದ 2 ಎಸೆತಗಳಲ್ಲಿ ಕಂಟಿನ್ಯೂ 2 ವಿಕೆಟ್ ಪಡೆದರೆ 20,000 ಮಾರ್ಕ್ ಮಹೇಶ ಅವರಿಗೆ. ಶ್ರೀನಿವಾಸಪುರದಲ್ಲಿ ಆಟಗಾರ ಹುರಿದುಂಬಿಸುವಂತ ಪ್ರಯತ್ನ ಪ್ರೋತ್ಸಾಹ ನಡೀತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಅಕೌಂಟೆಂಟ್ ಕೂಡ ಇಲ್ಲಿಗೆ ನೇಮಿಸುವ ಇರಾದೆ ಇದೆ. ಬಹಳ ಸುತ್ತಮುತ್ತ ಎಸೆತ ಶಾರ್ಟ್ ಆಗಿ ಬಿದ್ದಂತ ಚೆಂಡು. ಶಾರ್ಟ್ ಥರ್ಡ್ ಮನೆ ಬಾಗಿ ತಳ್ಳಿದ್ರು. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ನವೀನ್ ಖಾತೆಗೆ. ತರದ ಮೊತ್ತ 12. 2ನೇ ಓವರ್ನ ಚಾಲ್ತಿಯಲ್ಲೇ ಮತ್ತೆ ಮಾರ್ಕ್ ಮಹೇಶ ಜೈ ಕರ್ನಾಟಕದ ಪ್ರಮುಖ ಆಲ್ರೌಂಡರ್, ಸವ್ಯಸಾಚಿ ಆಟಗಾರ. 10-15 ಹೆಜ್ಜೆಯಿಂದ ಓಡಿ ಬಂದು ಎಸೆಯುವಂತ ಎಸೆಗಾರ. ಈ ತಂಡ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗ್ತಾ ತನ್ನ ಮೂಲಕ ಹೋದರೆ ಆಘಾತ. ಸ್ವಸ್ತಿಕ್ ಇನ್ನಿಂಗ್ಸ್ ಅಂತ್ಯ. ಮಾರ್ಕ್ ಮಹೇಶ ತಮ್ಮ ಮಹಿಮೆಯನ್ನು ತೋರಿಸಿದ್ದಾರೆ. 2,000 ರೂಪಾಯಿ ಅವರ ಖಾತೆಗೆ. ಮಾರ್ಕ್ ಅವರ ಖಾತೆಗೆ 2,000.
ನಾರಾಯಣ್ ಅವ್ರಿಗೆ ಈಗಾಗಲೇ 17,000 ಅವ್ರ ಜಾಬ್ ಖಾಲಿ ಆಗಿದೆ. ಈಗ 17,000 ಖಾಲಿ. ನೋಡೋಣ ನಾರಾಯಣ್ ಅವ್ರಿಗೆ ಜಾಬ್ನಲ್ಲಿ ಇನ್ನೂ ಎಷ್ಟು ಖಾಲಿ ಆಗುತ್ತೆ ಅಂತ. 17 ಅಲ್ಲ 50,000 ಆದ್ರೂ ಸೈ ಬಾಯ್ ಸೈ ಸೈ ಸೈ. ನಾರಾಯಣ 17,000 ಅಲ್ಲ 50,000 ಅಲ್ಲ 1,00,000 ಆದ್ರೂ ಹೋಗ್ಲಿ ಸೈ. ಸೈ ಬಾಯ್ಸ್ ಯಾವತ್ತಿದ್ರು ಜೈ ಸೈ ಬಾಯ್ ಸೈ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಮಾರ್ಚ್ ಟು ನವೀನ. ಕ್ಷಣಕಾಲ ಗಾಳಿ ತೇಲ್ತದೆ. ಡಿಪಕ್ಷ ಗೋಲ್ ಭಾಗದಲ್ಲಿ ಸುತ್ತ ಹೊಡೆದ ನೋಡ್ರಿ. ಗೋಲ್ ಕೊಡುವ ಸೇರ್ಪಡ ನವೀನ್ ಮುಖೇನ. ಮದರ್ ಇನ್ ಆಕ್ಷನ್. ಎರಡು ಐಕಾನ್ ಆಟಗಾರ ಈಗಾಗಲೇ ಫೆವಿಲಿಯನ್ ಸೇರಿದ್ದಾರೆ. ಈಗ ಮೂರನೇ ಐಕಾನ್ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಎಸಗಾರಿಕೆ ಭಾಗದಲ್ಲಿ ಮಾರ್ಕ್. ಗೂಟಗಳ ಹಿಂದೆ ಸಿಲಿಮಿಡಾಫಿ ಭಾಗದಲ್ಲಿ ಸತೀಶ ಮೊಯ್ಸಿನ್ ಫಾರ್ವರ್ಡ್ ಶಾಟ್ ಲಗ್ಗೆ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು. ಶಾರ್ಟ್ ಕವರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಕೃಷ್ಣ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಜೊತೆ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಬದಲಾವಣೆ. ಸಿಲಿಮಿಡಾನ್ ವಿಭಾಗದಂತ ಕ್ಷೇತ್ರ ರಕ್ಷಣೆ ಮೊಯ್ಸಿನ್ ಲಾಂಗಾನ್ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಮತ್ತೆ ಮಾರ್ಕ್ ಜೈ ಕರ್ನಾಟಕ ಅನುಭವಿ ಆಟಗಾರ. ಜೈ ಕರ್ನಾಟಕ ಬೆಂಗಳೂರು ಹೆಮ್ಮೆಯ ತಂಡ. 60 ವರ್ಷಗಳ ಇತಿಹಾಸದ ತಂಡ. 3 ಜನ ರಣಜಿ ಆಟಗಾರರನ್ನ ದೇಶಕ್ಕೆ ನೀಡಿದಂತಹ ತಂಡ. ಅವರ ಸಾರಥ್ಯದಲ್ಲಿ ಏಪ್ರಿಲ್ 24, 25, 26 ಒಂದು ರಾಷ್ಟ್ರೀಯ ಮಟ್ಟದ ಮತ್ತೊಂದು ಪಂದ್ಯಕೂಟ. 60ನೇ ವರ್ಷದ ಇತಿಹಾಸದ ಪಂದ್ಯಾಟ ನಡೀತದೆ. ಮೆರಿನ್ ಸ್ಮರಣಾರ್ಥ. ಈ ತನ್ಮಧ್ಯೆ ವೈಟ್ ಬಾಲ್. ಜೈ ಕರ್ನಾಟಕ ತಂಡ ಜೆಸಿಬಿ ಡ್ರೈವರ್ ಇದ್ರೆ ಆದಷ್ಟು ಶೀಘ್ರ ಅಲ್ಲಿ ಕ್ಯಾಮರಾಮನ್ ಅನ್ನ ಅಟ್ಟಕ್ಕೆ ಹಸ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮಹಡಿಯ ಮೇಲೆ ಮಹಡಿ. ಅದೇ ರೀತಿ ಜೈ ಕರ್ನಾಟಕ ತಂಡದ ಪರವಾಗಿ ಆಡುವಂತಹ ಡೇವಿಡ್ ಜಾನ್ಸನ್, ಡಿ ಗಣೇಶ್ ಹಾಗೂ ಮತ್ತೋರ್ವ ಅನುಭವಿ ಆಟಗಾರರನ್ನ ಡೇವಿಡ್ ಜಾನ್ಸನ್ ಅವರನ್ನು ನೀಡಿದಂತಹ ಜೈ ಕರ್ನಾಟಕ. 3 ಜನ ಜೈ ಕರ್ನಾಟಕ ಹಿರಿಯ ಆಸ್ತಿಗಳು. ಮತ್ತೆ ಮಾರ್ಚ್ ನವೀನ. ಈ ತನ್ಮಧ್ಯೆ ವೈಟ್ ಬಾಲ್. ಅಕ್ರಮ ಎಸೆತದ ಸೂಚನೆಗಳು ಬರ್ತಾ ಇದೆ. ನಡು ರಾತ್ರಿಯ ಸಮಯ. ಒಂದೆಡೆ ನಿದ್ದೆ ಮಂಪರಿನ ಪ್ರೇಕ್ಷಕರು, ಇನ್ನೊಂದೆಡೆ ಮಥಾನ್ ಮಡಿಕೇರಿಯ ಅಂಗ ಕಸರತ್ತು ಯೋಗ. ಜೆಸಿಬಿ ಡ್ರೈವರ್ ಶ್ರೀನಾಥ್ ಎಲ್ಲಿದ್ರು ಆದಷ್ಟು ಶೀಘ್ರ ತೆರಳಬೇಕು. ಬಹಳ ಉತ್ತಮ ಎಸೆತ. ಅದರ ಆಘಾತವನ್ನು ಕಡ್ಕೊಳ್ತಾ ಇದೆ. ಸೈ ನಾರಾಯಣ ಅವ್ರೆ 19,000 ಆಯ್ತು. ಈಗ ಕೃಷ್ಣ ಕ್ಯಾಚ್ ಹಿಡಿದಿದಾರಲ್ಲ, ಇದಕ್ಕೇನಾದ್ರು ಕೊಡ್ತಾ ಇದ್ರಾ?
ಕೃಷ್ಣ ಅವರ ಜೋಬಿಗೆ 15,000, ಮಾರ್ಕ್ ಅವರ ಜೋಬಿಗೆ 4,000. ಇಲ್ಲಿ ಒಂದು ಗಮನಿಸುವ ವಿಷಯ, ಈ ಟೂರ್ನಿಯಲ್ಲಿ ಬಹುತೇಕ ತಂಡಗಳು ಎಲ್ಲೋ ಮಿಕ್ಸ್ ಜರ್ಸಿಯನ್ನೇ ಆಡ್ತಾ ಇದೆ. ಯಾಕೆ ಅಂತ ರೀಸನ್ ಗೊತ್ತಾಗ್ತಾ ಇಲ್ಲ. ಆ ತಂಡದ ನಾಯಕರು ಹೇಳ್ಬೇಕು, ಇಲ್ಲ ಓನರ್ ಹೇಳ್ಬೇಕು. ಎಲ್ಲೋ ಇದ್ರೆ ವಿನ್ ಆಗ್ತೀವಿ ಅಂತಾನ, ಇಲ್ಲ ಅಂದ್ರೆ ಧೋನಿ ಫ್ಯಾನ್ಸ್ ಅಂತಾನ. ಎರಡು ರೀಸನ್ ಅಲ್ಲಿ ಯಾವ್ದಕ್ಕೂ ಉತ್ತರ ಬಂದಿಲ್ಲ. ಕಾದ್ ನೋಡ್ತಾ ಇದೀವಿ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಕೃಷ್ಣ SPL ಸಾಗ್ತಾ ಇದೆ. ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯಾಟ, ಮತ ಗಜಗಳ ನಡುವಿನ ಹೋರಾಟ. ಬಹಳ ಸುತ್ತ ಬರುತ್ತೆ ಓಡಾಟ. ಸ್ವಲ್ಪ ಮಟ್ಟಿಗೆ ಸೇಫರ್ ಸೈಡ್ ಅಲ್ಲಿ ಕ್ಷೇತ್ರ ರಕ್ಷಕರು ಮಾಡಿದ್ರು. ತಡದ ಮೊತ್ತ 2 ಮುಳುಬಾಗಲು BMC ಕಿರಣ್ ಅವರಿಂದ ಪ್ರತಿಯೊಂದು ವಿಕೆಟ್ಗೆ 1,000 ರೂಪಾಯಿಗಳ ಘೋಷಣೆ. BMC ಕಿರಣ್ ಅವರಿಂದ ಕೃಷ್ಣ ಅವ್ರಿಗೆ ಅಂತೆ, ಸಾರಿ ಕೃಷ್ಣ ಅವ್ರಿಗೆ ಮಾತ್ರ. ಕೃಷ್ಣ ಬೌಲಿಂಗ್ ಅಲ್ಲಿ ವಿಕೆಟ್ ಪಡೆದ್ರೆ 1,000 ರೂಪಾಯಿ. BMC ಕಿರಣ್ ಅವರಿಂದ ಮುಳುಬಾಗಲು. 20ಕ್ಕೆ 3, 20-3, ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ನಂದಿ ಅವರು ಇಲ್ಲಿ ಬರಬೇಕು. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷ ಬದಲಾವಣೆ ಮಾಡ್ತಾ ಇದೆ. ಡಿ ಪ್ರೇಕ್ಷಕ ಅವರು ಬಂದ ಕ್ಷೇತ್ರ ರಕ್ಷ ಪಾಯಿಂಟ್ ಭಾಗದಲ್ಲಿ, ಲಾಗ್ ಆಫ್ ಬಂದ ಕ್ಷೇತ್ರ ರಕ್ಷ ಡಿ ಪ್ರೇಕ್ಷಕ ಅವರ ಭಾಗದಲ್ಲಿ, ಹಾಗೂ ಶಾರ್ಟ್ ಕವರ್, ಹಾಗೂ ಥರ್ಡ್ ಮ್ಯಾನ್, ಹಾಗೂ ಲೆಗ್ಸ್ಲಿ. ಉತ್ತಮ ರೀತಿ ಹೊಡೆತ, ತೀರ ಕೆಳಮಟ್ಟದಲ್ಲಿ ಬಿದ್ದಂತ ಚೆಂಡು ಡಿ ಪ್ರೇಕ್ಷಕ ಅವರ ಭಾಗದಲ್ಲಿ ಸತೀಶ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 21-21. ಐತಾಳ್ ಅವ್ರೆ, ಅವಾಗ್ಲೇ ನಾನೊಂದು ಪ್ರಶ್ನೆ ಕೇಳಿದೆ, ನಿಮ್ಮ ಹತ್ರ ಏನಾದ್ರು ಉತ್ತರ ಇದೆಯಾ? ಎಲ್ಲ ಟೀಮ್ಸ್ ಆಲ್ಮೋಸ್ಟ್ ಆಲ್ ಎಲ್ಲೋ ಜರ್ಸಿ, ಮಿಕ್ಸ್ ಜರ್ಸಿ ಆಡ್ತಾ ಇದ್ದಾರೆ. ಅದ್ರಲ್ಲಿ ಏನಾದ್ರು ಅದೃಷ್ಟ ಇದೆಯಾ, ಇಲ್ಲ ಅಂದ್ರೆ ಧೋನಿ ಫ್ಯಾನ್ಸ್ ಅಂತಾನ? ಒಂದೆಡೆ ಧೋನಿ ಫ್ಯಾನ್ಸ್ ಆಗಿರ್ಬೋದು, ಇನ್ನೊಂದು ರಾಜ್ಯವನ್ನ ಪ್ರಶ್ನಿಸತಕ್ಕಂತ ಒಂದು ಚಿತ್ರಣ ಕೂಡ ಹೌದು. ಈ ತನ್ಮಧ್ಯೆ ಭರ್ಜರಿ ಹೊಡೆತ ಮುರಳಿ ದಾಡಿನ ಮುಖ್ಯವಾಗಿ 6 ರನ್ ದಾಖಲಿಸ್ತಾ ಇದ್ದಾನೆ ಮುರಳಿ. ಆರೋಟದ ಹೆಚ್ಚುವರಿಯ ಸೇರ್ಪಡೆ. ಶಾಮೀರ್ ಭಾಯ್ ಐತಾಳ್ರು ನನಗೆ ಮೈಕ್ ಕೊಟ್ರು, ಆ ಒಂದು ಉತ್ತರನ ಹೇಳು ಅಂತ ಹೇಳ್ಬಿಟ್ಟು. ನಮ್ಮ ಶ್ರೀನಿವಾಸಪುರ ಏನಕ್ಕೆ ಹೇಳಿ ಫೇಮಸ್ಸು? ಮಾವಿನ ಹಣ್ಣಿನ ನಿಲಯ. ಮಾವಿನ ಹಣ್ಣು ಕಾಯಾಗಿರ್ಬೇಕಾದ್ರೆ ಹಸಿರು ಕಲರ್ ಇರುತ್ತೆ, ಹಣ್ಣು ಆಗ್ತಾ 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 ಎಲ್ಲೋ ಕಲರ್, ಒಂಥರ ಚೆನ್ನಾಗಿರೋ ಕಲರ್, ಸಿಹಿ ಸಿಹಿಯಾದ ಕಲರ್ ಬರುತ್ತೆ. ಅದನ್ನ ಸೂಚಿಸೋದಕ್ಕೆ ಯೆಲ್ಲೋ ಕಲರ್ ಜರ್ಸಿ ಸಾಯಿ ಬಾಯ್ಸ್. ಹೆಂಗೆ, ಓಕೆನಾ ಆನ್ಸರ್ ಶಮೀರ್ ಭಾಯ್? ನೋಡಿ, ಸೈ ಬಾಯ್ಸ್ ಮಾತ್ರ ಅಲ್ಲ, ಎಲ್ಲಾ ತಂಡಗಳಾಗಿದೆ. ನೀವು ಹೇಳಿದ ಆನ್ಸರ್ ಖಂಡಿತ ಸುಳ್ಳು. ಸುಳ್ಳ? ಎಲ್ಲಾ ತಂಡಗಳನ್ನು ನಿಜವಾಗ್ಲೂ ಸುಳ್ಳೆ. ನೀವು ಬೇಕಾದ್ರೆ ಅವ್ರ ತಂಡದ ನಾಯಕರುಗಳ, ನೀವು ಮಾಲೀಕರನ್ನಾಗಿ ಸಂಪರ್ಕಿಸಿ ತಿಳ್ಕೊಂಡು ಮತ್ತೆ ಹೇಳಿ. ನೀವ್ಯಾಕೆ ಎಲ್ಲೋ ಹಾಕಿದ್ದೀರಾ? ನಾವು ಧೋನಿ ಫ್ಯಾನ್ಸ್. ಜಗತ್ತ ಕಂಡ ಶ್ರೇಷ್ಠ ನಾಯಕ ಮಹೇಂದ್ರ ಸಿಂಗ್ ಧೋನಿ. ಇತ್ತೀಚೆಗಷ್ಟೇ ಒಂದು ಧೋನಿ ಪ್ರೀಮಿಯರ್ ಲೀಗ್ ಅನ್ನು ಕೂಡ ಶಾಮೀರ್ ಮಾಡಿದ್ರು. ಒಂದು ರಾಜ್ಯ ಮಟ್ಟದ ಪಂದ್ಯಾಟ ಅಂತಿಮ ಹಂತದಲ್ಲಿ ರಾಷ್ಟ್ರದಲ್ಲಿ ಬಹಳಷ್ಟು ಸುದ್ದಿ ಮಾಧ್ಯಮ ಕೂಡ ಕಂಡಿತ್ತು. ಧೋನಿ ಪ್ರೀಮಿಯರ್ ಯಶಸ್ವಿ ಪಂದ್ಯಾಟವನ್ನ ಕಂಡಿತ್ತು. ಸೋಮಯ್ಯ ಉತ್ತಮ ರೀತಿಯ ಸತ ಬ್ಲಾಕ್ ಹೋಲ್ ಅಲ್ಲಿ ಬಿದ್ದಂತ ಚೆಂಡು ಒಂದು ಓಟದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಚುರುಕಿನ ಗತಿಯ ಒಂದು ಕ್ಷೇತ್ರ ರಕ್ಷಣೆ ಸಲಹೆ ಮಾಡಿದ್ರು. ಒಂದು ಓಟದ ಸೇರ್ಪಡೆ ತಂಡದ ಮೊತ್ತ 29-29. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಆಯ್ತಾಳರೆ, ನಮ್ಮ ಪ್ರಶ್ನೆಗೆ ಉತ್ತರ ಹುಡುಕೊಡ್ಬೇಕು. ಈ ಪಂದ್ಯ ಮುಗಿಯೋ ಅಷ್ಟರಲ್ಲಿ ನೀವೇನಾದ್ರೂ ಮಾಡ್ಕೊಳ್ಳಿ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಕೃಷ್ಣ. ಮುರಳಿ ಅವರ ವಿಕೆಟ್ ಕೃಷ್ಣ ಅವರು ಪಡೆದ್ರೆ BMC ಕಿರಣ್ ಅವರು ಮುಳ್ಬಾಗ್ಲ ಕಡೆಯಿಂದ 5,000 ಕೊಡ್ತಾರೆ. ತಂಡದ ಮೊತ್ತ 30. BMC ಕಿರಣ್ ಅಂತೆ. ಎಲ್ಲ ಇಲ್ಲೇ ಇದ್ದಾರೆ, ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಮೌಂಟು. ಕೊನೆ ಸಿಗ್ತೇನೆ. ಮತ್ತೆ ಕೃಷ್ಣ
ಈ ಬಾರಿ ಎಸೆತ ಚೆಂಡು ಬಹಳ ಉತ್ತಮತೆ ಎಸೆತ ಔಟ್ ರಜ್ ಆಗ್ತಾ ಇದೆ. ಯಾವುದೇ ರೀತಿ ಓಟಗಳ ಅವಕಾಶವನ್ನ ಕಾಡ್ತಾ ಇಲ್ಲ. ಸುಂದರತೆ ಎಸೆತ ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 3. ದಿ ಕಾಂಪಿಟೇಷನ್ ಓವರ್ ನಂಬರ್ 3 ಸ್ಕೋರ್ 30-3. Tear the shade off the sunlight. Put the moon on to speed dial. Pick the next one, got the child. Have the truth on the God side. God is great. God. ಮೊಹಸಿನ್ ಕರ್ನಾಟಕ ರಾಜ್ಯದ ಶ್ರೇಷ್ಠ ಆಲ್ರೌಂಡರ್ ಮೊಹಸಿನ್ ಅವ್ರಿಗೂ ಸಹ ಆಫರ್ ನೀಡ್ತಾ ಇದ್ದಾರೆ ಇರ್ಫಾನ್ ಭಾಯ್ ಅವರು. ಮುರಳಿ ಅವರು ವಿಕೆಟ್ ಪಡೆದ್ರೆ ಮೊಹಸಿನ್ ಅವ್ರಿಗೆ 5,000 ರೂಪಾಯಿಗಳು ಇರ್ಫಾನ್ ಬೈ ಕಡೆಯಿಂದ. ಏನಂತೀರಿ ಇರ್ಫಾನ್ ಬೈ? ಮೊಹಸಿನ್ ಭಾಯ್ ತಂಡದ ಮೊತ್ತ 31. 31. The completion of 3 overs. The 4th over in progress. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮೊಹಸಿನ್. ಯಾರು ಕ್ರೀಡಾಂಗಣ? ಹಲೋ, ಎಕ್ಸ್ಕ್ಯೂಸ್ ಮೀ, ರೋಬ್ಗೆ ಆಚೆ ಬನ್ನಿ. ಬಹಳ ಸುತ್ತಮುತ್ತ ಎಸೆತ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನ ಕಾಡ್ತಾ ಇಲ್ಲ. 4ನೇ ಓವರ್ನ ಚಾಲ್ತಿಯಲ್ಲಿ ತೆರೆದ ಮೊತ್ತ 31. 8 ಓವರ್ಗಳ ಫೈನಲ್ ಕಾದಾಟ. MKS ಕಪ್ 2020. ಆಯ್ತಾ ಅವ್ರೆ, ಸ್ಕೋರ್ ಸ್ವಲ್ಪ ಹೇಳಿ. ಇಲ್ಲಿ ಯಾರಿಗೂ ಸ್ಕೋರ್ ಕಾಣಿಸ್ತಾ ಇಲ್ಲ ಅಂತ LED ಇಲ್ಲಿ ಸರಿಯಾಗಿ. ತಡೆದ ಮೊತ್ತ 31. 31. ಬಹಳ ಸುತ್ತಮುತ್ತ ಎಸೆತ ರನ್ ಔಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಭಾರತ್ ಚುರುಕಿನ ಗತಿ ಓಟವನ್ನು ಪಡೆಯುವ ಪ್ರಯತ್ನ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. ತಡೆದ ಮೊತ್ತ 32. 32. ದ 4th ಓವರ್ ಇನ್ ಪ್ರೋಗ್ರೆಸ್. 50ರಿಂದ 60 ಓಟ ಘನತೆ ಮೊತ್ತ, 70 ಗೌರವಾನ್ವಿತ ಮೊತ್ತ, 80 ಸ್ಪರ್ಧಾತ್ಮಕ ಮೊತ್ತ. ಆ ಮೊತ್ತವನ್ನ ತಲುಪ್ತಾರ ತಕ್ಕ ಅದು ನೋಡ್ಬೇಕಾಗಿದೆ. ಸುಂದರತೆ ಎಸೆತ ಸ್ವಲ್ಪ ಮಾಡಿ ಔಟ್ ಸ್ವಿಂಗ್ ಡೆಲಿವರಿ. ಚೆಂಡು ಹೊರ ತಿರುವನ್ನು ಪಡಿತಾ ಇದೆ. ವಿಕೆಟಿನ ಮಧ್ಯಭಾಗದಲ್ಲಿ ತಿರುವನ್ನು ಪಡಿತಾ ಇದೆ. ಯಾವುದೇ ರೀತಿ ಆಘಾತ ಇಲ್ಲ. ಡಾಟೆಡ್ ಡೆಲಿವರಿ. ಸ್ಟ್ರೈಕರ್ ವಿಭಾಗದಲ್ಲಿ ಈಗಾಗಲೇ ಭರ್ಜರಿ ಸಿಕ್ಸರ್ ದಾಖಲಿಸಿದಂತಹ ಮುರಳಿ. ನಾಶಕ ವಿಭಾಗದಲ್ಲಿ ಭರತ. JCC ಈ ಪಂದ್ಯಾಟವನ್ನು ಆಡ್ತಾ ಇದೆ. ಈ ತರ ಮತ್ತೆ ಮಿಡಿಕಲ್ ವಿಭಾಗದಲ್ಲಿ ಭರ್ಜರಿ ಸಿಕ್ಸರ್ ಮುರಳಿ ದಾಂಡಿನಿಂದ ಬರ್ತಾ ಇದೆ. ಮಥನ್ ಇನ್ ಆಕ್ಷನ್. $38 for 3. The 4th over in progress. ಭರ್ಜರಿ ಆಟವನ್ನು ಒಂದು ಹಂತದಲ್ಲಿ ದಾಖಲಿಸ್ತಾ ಇದ್ದಾನೆ ಮುರಳಿ. ಕಳೆದ ಪಂದ್ಯದಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ ವಿಫಲತೆಯನ್ನು ಕಂಡಂತಹ ಮುರಳಿ ಈಗ ಸಫಲತೆಯೆಡೆಗೆ. ಮತ್ತೆ ಮೊಹಸಿನ್ ಈ ಬಾರಿ ಎಸೆತ ಚೆಂಡು ತ್ವರಿತ ಗತಿಯಲ್ಲಿ ತಿರುವನ್ನ ಪಡೀತಾ ಇದೆ. ಅಲ್ಲಿ ವೈಡ್ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಬಹಳ ಸುತ್ತಮುತ್ತ ಇರ್ಫಾನ್ ಭಾಯ್ ಕಡೆಯಿಂದ
ಇನ್ ಕಟ್ ಅಂಡ್ ಅಲ್ವಾರಿ ಸುಂದರತೆ ಎಸೆತ ಮುರುಳಿ ಹುದ್ದರೆಯನ್ನು ಕಳ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮತೆ ಎಸೆಗಾರಿಕೆಯನ್ನು ಮೌಸಿನ್ ದಾಖಲಿಸಿದ್ರು. ಈ ಟೂರ್ನಿಯ ಪಟ್ಟು ಶಾಮೀರ್ ಅವ್ರಿಗೆ ನಮ್ಮ ಇರ್ಫಾನ್ ಬೈ ಅವರಿಂದ ಒಂದು ಚಿಕ್ಕ ಸನ್ಮಾನ. SPL ಸೀಸನ್ 2 ಕ್ಯಾಮ್ರಾಮ್ಯಾನ್ ಚಿಕ್ಕ ಒಂದು ಸನ್ಮಾನ ಶಾಮೀರ್ ಅವ್ರಿಗೆ. ಅವರು ಶ್ರಮನೆಲ್ಲ ಪಟ್ಟು ಸತತ 3 ದಿನ ನಿದ್ದೆ ಎಲ್ಲ ಕೆಟ್ಟು ಈ ಟೂರ್ನಿನ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮೌಸಿನ್, ಹೊಸ ದಾಡಿಗನ ಸೇರ್ಪಡೆ ವೆಂಕಟೇಶ. JPL ಧೋನಿ ಪ್ರೀಮಿಯರ್ ಲೀಗ್ ನಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದಂತ ವೆಂಕಿ ಈಗ ಯಾವ ರೀತಿ ಆಟವನ್ನು ಆಡ್ತಾ ಇರೋದು ಕಾದು ನೋಡ್ಬೇಕಾಗಿದೆ. JCC ಪರವಾಗಿ ಧನ್ಯವಾದಗಳು ನಂದೀಶ್ ಅವರೇ. ಬಹಳಷ್ಟು ಉತ್ತಮ ಎಸೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಒಂದು ಓಟವನ್ನು ವೆಂಕಟೇಶ್ ಪಡ್ಕೊಂಡ್ರು. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಷನ್ ನಂಬರ್ 4 ಸ್ಕೋರ್ 40 40ಕ್ಕೆ 4. ಇನ್ನು 4 ಓವರ್ಗಳ ಮುಂದೆ ಆದಷ್ಟು ಓಟವನ್ನು ತಂದುಕೊಳ್ತಾ ಇದ್ದಾರೆ, ಕಾದು ನೋಡಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ಎಸೆಗಾರಿಕೆ ವಿಭಾಗದಲ್ಲಿ ಬದಲಾವಣೆಯನ್ನು ಸಾಯಿ ಬಾಯ್ಸ್ ಮಾಡ್ತಾ ಇದ್ರೆ, ಇತ್ತ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದೆ. ಮುಂದಿನ ವೀಕ್ಷಣೆಗಾಗಿ ನವೀನ್ ಶೌರಿ. ಶಾಮೀರ್ ಬಾಯ್ ದಯವಿಟ್ಟು ಕಾಮೆಂಟ್ರಿ ಬಾಕ್ಸ್ ಬರಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ರಿ. ಇಲ್ಲಿ ಶಾಮೀರ್ ಬಾಯ್ ನೀವು ಕಾಮೆಂಟ್ರಿ ಬಾಕ್ಸ್ ಬರ್ಬೇಕಂತೆ, ಬನ್ನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಈವರೆಗೆ ಅತಿ ಯಶಸ್ವಿಯಾಗಿ ಡ್ರಮ್ಮನ್ನ ಬಾರಿಸಂತಹ KPL ಹಾಗೂ IPL ಡ್ರಮ್ಮರ್ ದೇವರಿಗೆ ಹಾರ್ದಿಕ ವಿದಾಯವನ್ನು ಹೇಳ್ತಾ ಇದ್ದೇವೆ. ಈವರೆಗೆ ಅತ್ಯುತ್ತಮವಾಗಿ ಡ್ರಮ್ ಅನ್ನು ಬಾರಿಸಿದಂತಹ ಡ್ರಮ್ಮರ್ ದೇವ ಅವರಿಗೀಗ ಗುರುತಿಸಿ ಗೌರವಿಸುವಂತಹ ಕ್ಷಣ. ಶಾಮೀರ್ ಅವರು ಡ್ರಮ್ಮರ್ ದೇವರನ್ನು ಗುರುತಿಸಿ ಗೌರವಿಸಬೇಕು. KPL ಹಲವಾರು ಪಂದ್ಯಾಟದಲ್ಲಿ, IPL ಪಂದ್ಯಾಟದಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಹುತೇಕ ಪಂದ್ಯಾಟದಲ್ಲಿ ಕೂಡ ತಮ್ಮ ಡ್ರಮ್ಸ್ ವಾದನದ ಮುಖೇನವಾಗಿ ಡ್ರಮ್ಮರ್ ದೇವ ಬಹಳಷ್ಟು ಯಶಸ್ವಿಯನ್ನ ಕಂಡಿದ್ದು ಮೊದಲ ಬಾರಿಗೆ ಶ್ರೀನಿವಾಸಪುರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆಯೊಂದಿಗೆ ಡ್ರಮ್ಮರ್ ದೇವ ಅವರಿಗೆ ಆತ್ಮೀಯ ಗುರುತಿಸುವಿಕೆಯ ಸನ್ಮಾನದ ಕಾರ್ಯಕ್ರಮ. ಅದರ ಜೊತೆಗೆ AR ರೆಹಮಾನ್ ಸಾಹೇಬರ ಎಲ್ಲ ಪರ್ಕಷನಿಸ್ಟ್ಸ್ ಅಂದ್ರೆ ಎಲ್ಲ ಲೈವ್ ಮ್ಯೂಸಿಷಿಯನ್ಸ್ ನ ಗುಂಪಲ್ಲೂ ಕೂಡ ಹಲವು ಹಾಡುಗಳಿಗೆ, ಹಲವು ಕಾರ್ಯಕ್ರಮಗಳಿಗೆ ತಮ್ಮ ಸೇವೆಯನ್ನ ನೀಡ್ತಾ ಬಂದಿದ್ದಾರೆ ನಮ್ಮ ಡ್ರಮ್ಮರ್ ದೇವ ಸಾಹೇಬರು. ಜೊತೆಗೆ ನಮ್ಮ ಡ್ರಮ್ಮರ್ ಮಣಿ ಸಾಹೇಬರ ಆತ್ಮೀಯ ಗೆಳೆಯ, ಆತ್ಮೀಯ ಶಿಷ್ಯ, ಅವರನ್ನ ಗುರು ತರ ಕೂಡ ಪಾಲನೆ ಮಾಡ್ತಾ ಇದ್ದಾರೆ. ಅವರಿಂದ ತುಂಬಾ ಮಾರ್ಗದರ್ಶನ ಪಡ್ಕೊಂಡಿದ್ದಾರೆ. ಮೇರು ನಟರಾದಂತಹ, ಮೇರು ಕಲಾವಿದರಾದಂತಹ ಡ್ರಮ್ಮರ್ ಮಣಿ ಸರ್, AR ರೆಹಮಾನ್ ಸರ್ ಅವರ ಜೊತೆ ಕೆಲಸ ಮಾಡಿದಂತಹ ಡ್ರಮ್ಮರ್ ದೇವ ಅವರಿಗೆ ಆತ್ಮೀಯವಾಗಿ ಗುರುತಿಸ್ತಾ ಇದ್ದಾರೆ. ಅಸ್ಗರ್ ಅಲಿ, MRF ಟೈರ್ಸ್, MKS ಗ್ರೂಪಿನ ಅಸ್ಗರ್ ಅಲಿ ಅವರು ಡ್ರಮ್ಮರ್ ದೇವರನ್ನ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. KPL IPL ಬಂದ ಡ್ರಮ್ಮರ್ ದೇವ ಇವತ್ತು ಶ್ರೀನಿವಾಸಪುರದಲ್ಲಿ ಆತ್ಮೀಯವಾಗಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಅಸ್ಗರ್ ಅಲಿ ಅವರು MRF ಟೈರ್ಸ್ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ಪಂದ್ಯದ ಮತ್ತವರ ಸಂಘಟಕರು ಶಾಮೀರ್ ಬಾಯಿ ಕೂಡ ನಮ್ಮೊಂದಿಗಿದ್ದಾರೆ. ಸಚಿನ್ ಮಹಾದೇವ M ಸ್ಪೋರ್ಟ್ಸ್ ನ ಪ್ರಮುಖ ನೇತಾರರು ಕೂಡ, ಅವರು ಕೂಡ ಡ್ರಮ್ಮರ್ ದೇವರನ್ನ ಗುರುತಿಸುವ ಕಾರ್ಯಕ್ರಮದ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ.
ಧನ್ಯವಾದ ಆಯ್ತಾಳ್ರೆ ನಿಮ್ಮ ಧ್ವನಿಗೋಸ್ಕರ. ಥ್ಯಾಂಕ್ ಯು ಡ್ರಮ್ಮರ್ ದೇವಾ ಸರ್, ವಿ ಲವ್ ಯು ಲಾಟ್ಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಉಪಸ್ಥಿತಿಗೆ. ಥ್ಯಾಂಕ್ ಯು ದೇವಾ ಸರ್. ಈಗ ಮ್ಯಾಚ್ನ ಕಡೆಗೆ ಬರೋದಾದ್ರೆ ಫೈನಲ್ ಪಂದ್ಯ ಚಾಲ್ತಿಯಲ್ಲಿದೆ. ಮಾರ್ಕ್ ಅದನ್ನ ಹಿಡಿದಿದ್ರೆ ರನ್ ಅನ್ನ ಸೇವ್ ಮಾಡಬಹುದಾಗಿತ್ತು, ಆದ್ರೆ ಗೋಪಾಲ ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಒಂದೇ ಒಂದು ರನ್ ಅನ್ನ ಖಂಡಿತವಾಗ್ಲೂ ಕದ್ಕೋತಾರೆ. JCC 42ಕ್ಕೆ ಹೋಗುತ್ತೆ ಈಗ ಮೊತ್ತ. 4 ವಿಕೆಟ್ಗಳ ನಷ್ಟಕ್ಕೆ 42ಕ್ಕೆ 4 ವಿಕೆಟ್ಗಳ ನಷ್ಟ JCCಗೆ. ನದೀಮ್ ಬಾಯ್ ಅವರ MKS ಕಪ್ ನಮ್ಮ SPL ಸೀಸನ್ 2 ಫೈನಲ್ಸ್. ಅದ್ಭುತವಾದಂತಹ ಬಾಲ್. ಸತೀಶ ಅವರು ಪ್ರೆಷರ್ ನ ಇಲ್ಲಿ ಮೇಂಟೈನ್ ಮಾಡ್ಕೋತಾ ಇದ್ದಾರೆ, ಕಾಯ್ದಿರಿಸ್ತಾ ಇದ್ದಾರೆ, ರನ್ಗಳನ್ನ ಬಿಡ್ತಾ ಇಲ್ಲ, ಸುಲಭದ ತುತ್ತುಗಳನ್ನ ಕೊಡ್ತಾನೆ ಇಲ್ಲ ಇಲ್ಲಿ JCC ಬ್ಯಾಟ್ಸ್ಮನ್ಗೆ. ವೆಂಕಿ ನವೀನ್ ಶೌರ್ಯ ಅವರೇ, ಮನೋರಂಜನೆ ನೀಡಿ ಜನರಿಗೆ, ಓದ್ಕೊಂಡು ಹೋಗ್ಬೇಡಿ. ಶಮೀರ್ ಭಾಯ್ ಕಾಮೆಂಟ್ರಿ ಬಾಕ್ಸ್ ಬರಬೇಕು ಅಂತ ಇಲ್ಲಿ ತುಂಬಾ ಜನ ಇಲ್ಲ, ನಾನು ಇಲ್ಲಿ ಫ್ಯಾನ್ಸ್ ಹತ್ರನೇ ಕೂತ್ಕೊಂಡು ಕಾಮೆಂಟ್ರಿ ಮಾಡೋದು. ಅಪೂರ್ ಕರಿತಾ ಇದ್ದಾನೆ ನಿಮ್ಮನ್ನ ಪ್ರೀತಿಯುತ. ಇಲ್ಲಿ ಫ್ಯಾನ್ಸ್ ಇದ್ರೆ ಏನೋ ಒಂದ್ ಸಲಹೆ ನೀಡ್ತಾ ಇರ್ತಾರೆ, ನಿಮ್ಮನ್ನ ಹಾಕ್ಬೋದು ಬಕೆಟ್ಗೆ. ಅಮೌಂಟ್ ಎಲ್ಲ ಕಲೆಕ್ಟ್ ಆಗಿದೆ ಅಂತಂದ್ರಿ ನೀವು. ಐತಾಳ್ರ ಅವಾಗ್ಲೇ ಹೇಳಿದ್ರು ನಾನು ನಿಮ್ಮ ಹತ್ರ ಆಮೇಲೆ ಮೀಟ್ ಆಗ್ತೀನಿ ಅಂತ. ಅಮೌಂಟ್ ಐತಾಳ್ರಗ? ಐತಾಳ್ರಲ್ಲ ಸರ್, ಆಟಗಾರಿಗೆ ಯಾರು ಆಟ ಆಡ್ತಾರೆ, ಯಾರು ತಮ್ಮಲ್ಲಿರೋಂತ ಕಲೆ ಪ್ರದರ್ಶನ ನೀಡ್ತಾರೆ, ಅವ್ರಿಗೆ ಹೋಗುತ್ತೆ ದುಡ್ಡು, ನಿಮ್ಗೇನ ಕೊಡ್ತಾರೆ? ನನಗ್ ಬೇಡ. ಐತಾಳ್ರ ಪಾಪ ಒಂದೇ ಕಣಲ್ಲಿ ಅಳ್ತಾ ಇದಾರೆ ನೋಡಿ ಅಲ್ಲಿ. ಐತಾಳಾದ್ರೂ ಒಂದೇ, ನೀವಾದ್ರೂ ಒಂದೇ ಅಲ್ವಾ? ಐತಾಳ್ರ ಐಕಾನ್ ಕಾಮೆಂಟೇಟರ್, ನಾವ್ ಹೆಂಗ ಅವ್ರದ್ದು ಒಂದೇ ಆಗುತ್ತೆ? ಇಲ್ಲ, ಇಬ್ರು ಒಂದೇ ಕಾಮೆಂಟೇಟ್ರು, ಇಬ್ರಿಗೂ ಕೊಡಲ್ಲ. ಯಾಕೆ ಅವ್ರ ಮೇಲೆ ನೀವು ಅವ್ರ ಹೆಸರು ಹೇಳಿ ಮತ್ತೆ ನಿಮ್ಗೇನಾದ್ರು ಪರ್ಸೆಂಟೇಜ್ ಬೇಕಾ? ಐತಾಳ್ರ ಹೇಳಿದ್ರು ಕೊಡಿಸ್ತೀನಿ ಪರ್ಸೆಂಟೇಜ್ ಅಂತ. ಸೂಪರ್. ಇದು ಮಜಾ ಬೇಕಾಗಿರೋದು ಕ್ರಿಕೆಟ್ ಅಲ್ಲಿ. ಶಾಮೀರ್ ಭಾಯ್ ಎಲ್ಲರ ಪ್ರೀತಿಯುತವಾದಂತಹ ವ್ಯಕ್ತಿ, ಇವತ್ತು ಕೂಡ ಅದ್ಭುತವಾಗಿ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಅವರ ಮನೆಯಲ್ಲೂ ಕೂಡ ತುಂಬಾ ಪ್ರೀತಿನ ವ್ಯಕ್ತಪಡಿಸಿದ್ರು ನಮ್ಮ ಎಲ್ಲರ ಮೇಲೆ. ಇದೊಂಥರ ನಮ್ಮ ಮನೆಯ ಟೂರ್ನಮೆಂಟ್ ಆಗಿದೆ. ನದೀಮ್ ಭಾಯ್ ಕಡೆಯಿಂದ, ನದೀಮ್ ಭಾಯ್ ಮನೆಯವರು ಕೂಡ ಆತ್ಮೀಯವಾಗಿ ಇಲ್ಲಿ ಬಂದಿದ್ರು. SPL ಸೀಸನ್ 2 ಒಂಥರ ಫ್ಯಾಮಿಲಿ ಟೂರ್ನಮೆಂಟ್, ನಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡುವಂತ ಟೂರ್ನಮೆಂಟ್ ಆಗಿ ಪರಿಗಣಿಸಿದೆ. ಮೊಸಿನ್ ಚಿಪ್ಪಾಡಿದ್ದಾರೆ ಗಾಳಿಲಿ. ಸುಲಭದ ತುತ್ತು. ಮೊಸಿನ್ ಕಾಟನ್ ಬಾಲ್ಡ್ ಮತ್ತೊಂದು ವಿಕೆಟ್ ಕಳ್ಕೊತಾರೆ JCC. ಗೌಡ್ರು ಕೃಷ್ಣ ಫುಲ್ ಹ್ಯಾಪಿ, ಅವ್ರ ಜೀವ ತುಂಬಿದ್ ಇವತ್ತು. ಕೃಷ್ಣ ಅವ್ರೆ, ಸ್ವಲ್ಪ ನಿಮ್ ಫೇಸ್ ಈ ಕಡೆ ತೋರಿಸ್ತೀರಾ? 6ನೇ ಓವರ್ನ 2ನೇ ಬಾಲ್ ಅಲ್ಲಿ ಮೊಸಿನ್ ಅವರು ಮತ್ತೆ ಒಳ್ಳೆ ಬಾಲ್. ಕೃಷ್ಣ ಅವ್ರೆ, ನಿಮ್ ಫೇವ್ರೆಟ್ ಸಾಂಗ್ ನಿಮ್ ಹಿಂದಿನ ನೋಡಿ, ಒಂದ್ಸಲಿ ನನ್ನ ಕಡೆ ತಿರುಗಿ ಒಂದ್ ಸ್ಮೈಲ್. ಸರ್ ನಟೇಶ್ ಅವ್ರೆ, ನೀವಾದ್ರೂ ಹೇಳಿ. ಓಕೆ 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 ಓಕೆ. ವೈಡ್ ಬಾಲ್ ಇಲ್ಲಿ. ಆದ್ರೆ ಶಮೀರ್ ಭಾಯ್ ಹೇಳ್ತಾ ಇದ್ರು ಮೊಸಿನ್ ಅವ್ರ ಬಗ್ಗೆ, ಎಂತಹ ಒಬ್ಬ ಫೈಟರ್ ನ ನಾವು ನೋಡ್ತಾ ಇದೀವಿ. 54 ಸ್ಟಿಚಸ್. ಗೋಪಾಲ್ ಅವ್ರಿಗೆ KK ಮಂಜಣ್ಣ ಅವ್ರ ಒಂದು ಆಫರ್, ಬಿಗ್ ಆಫರ್ ಕೊಟ್ಟಿದ್ದಾರೆ ಎರ್ರಾಬಿರಿ ಗೋಪಾಲ್ ಅವ್ರಿಗೆ. ಅವ್ರಿಗೆ ಬೌಲಿಂಗ್ ಕೊಟ್ಟು ಅವ್ರ ಬೌಲಿಂಗ್ ಅಲ್ಲಿ ವಿಕೆಟ್ ಹಾಕಿದ್ರೆ 2000 ಅಂತೆ, ಹಗಲ್ ಕನಸು. ಒಳ್ಳೆ ಬಾಲ್. ಮತ್ತೆ LBW ಅಪೀಲ್ ನಡೀತಾ ಇದೆ, ಆದ್ರೆ ಮದನ್ ಮಡಿಕೇರಿ ಕಡೆಯಿಂದ ಯಾವುದೇ ರೀತಿಯಂತ ರಿಯಾಕ್ಷನ್ ಇಲ್ಲ. ಅರೌಂಡ್ ದ ವಿಕೆಟ್ ಇಂದ ರೈಟ್ ಆರ್ಮ್ ಬೌಲರ್ ಬೌಲಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟನೇ LBW ಸಿಗೋದು. KK ಮಂಜಣ್ಣ ಅವ್ರೆ, ನಿಮ್ ಕೋರಿಕೆಯಲ್ಲಿ
ನಡೆಯಲ್ಲ. ಅದೊಂದು ತರ ಡ್ರೀಮ್ ಅಷ್ಟೇ. ಯಾಕೆಂದ್ರೆ ಅನುಭವಿ ಬೌಲರ್ಸ್ ಇನ್ನ ಸಾಕಷ್ಟು ಮಂದಿ ತಂಡದಲ್ಲಿದ್ದಾರೆ. ಆದ ಕಾರಣ ಇದು ಪಂದ್ಯ, ಫೈನಲ್ ಪಂದ್ಯ. ಅದು ಬೇರೆ ಲೀಗ್ ಆದ್ರೆ ಏನೋ ಮಾಡ್ಬೋದಾಗಿತ್ತು, ಏನೋ ರೆಕಮೆಂಡೇಶನ್ ಮಾಡ್ಬೋದಾಗಿತ್ತು. ಮತ್ತೆ ಸ್ಟಂಪಿಂಗ್ ನ ಚಾನ್ಸ್ ಕೂಡ ಅಲ್ಲಿ ಲಭಿಸುತ್ತೆ. ಮತ್ತೊಂದು ವಿಕೆಟ್ ನ ಕಳ್ಕೊತಾರೆ JCC. 6ನೇ ವಿಕೆಟ್ ನ ಪತನ. 44 ಈಗ ಸ್ಕೋರ್. 6ನೇ ಓವರ್ ಅಲ್ಲಿ ಒಳ್ಳೆ ಸ್ಟಂಪಿಂಗ್ ನ ಅವಕಾಶ ಸಿಕ್ತು, ಅದನ್ನ ಹಾಗೆ ತಗೊಂಡ್ರು ಸಾಯಿ ಬಾಯ್ಸ್. ನವೀನ್ ಶೌರ್ಯ ಅವರೇ, ಮತ್ತೊಂದು ವಿಷಯ ಹೇಳಿ ಅಣ್ಣ. 360 ಡಿಗ್ರಿ ಬರ್ತಡೆ ಇವತ್ತು. ಯಾರು ಶೌರ್ಯ ಅವರೇ? 360 ಡಿಗ್ರಿ ಆಂಗಲ್. 360 ಡಿಗ್ರಿ ಆಂಗಲ್. 360 ಅಂದ್ರೆ ಅರ್ಥ ಮಾಡ್ಕೋಬೇಕು. ಇರೋ ಸುತ್ತಲೂ 360 ಡಿಗ್ರಿ. ಯಾವ ಆಂಗಲ್ ಅಲ್ಲಾದ್ರೂ 6 ಹೊಡಿತಾರೆ. ಹೌದು. ಒನ್ ಮ್ಯಾನ್. ಯಾರದು? ಹೌದು. ಏನ್ರಿ ನವೀನ್ ಶೌರ್ಯ ಅವ್ರೆ, ಸಿಂಪಲ್ ಕ್ವಶನ್ ರೀ. ನಾನ್ ಮಾಲೂರ್ ಚಂದು ಅಂತ ಹೇಳೋಣ ಅನ್ಕೊಂಡಿದ್ದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಿನ ಮ್ಯಾಚ್ಗೆ ಹೋಗ್ತೀರಾ, IPL ಮ್ಯಾಚ್ಗೆ. ಇದಕ್ಕಿಂತ ಏನ್ ನೋಡಿ, ಯಾವ ಮೂಲಕ ಬೇಕಾದ್ರೂ 6 ಹೊಡಿತಾರ ಅವರು. ಬರ್ತ್ಡೇ ಇವತ್ತು ಅವ್ರು ವಿಶ್ ಮಾಡಿ ಹೋದ್ರೆ ಹೋಗ್ಲಿ. ಮಾಲೂರ್ ಚಂದು ಯಾವ ABDಗೂ ಕಮ್ಮಿ ಇಲ್ಲ. ಖಂಡಿತವಾಗ್ಲೂ ABD ಅದ್ಭುತವಾದಂತಹ ಬ್ಯಾಟ್ಸ್ಮನ್. ಬರಬೇಕು. RCB ಶಮೀರ್ ಭಾಯ್ ಲೋಗೋ ಚೇಂಜ್ ಆಗಿದ್ರ ಬಗ್ಗೆ ನಿಮ್ಮ ಅನಿಸಿಕೆ? ABD ಅವ್ರ ಬರ್ತ್ಡೇ ಹೌದು ಮಾಡಿ. ಖಂಡಿತವಾಗ್ಲು ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮ AB ಡಿವಿಲಿಯರ್ಸ್ ಅವರಿಗೆ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ಸರಿ ಖಂಡಿತವಾಗ್ಲು ಏನಾದ್ರೂ ಮಾಡಿ ಅಟ್ಲೀಸ್ಟ್ ಪ್ಲೇ ಆಫ್ ಸ್ಟೇಜ್. ಸಲ್ಮಾನ್ ಅವ್ರು ಇಲ್ಲೇ ಇದ್ರು, ಇಲ್ಲಿಗೆ ಬರ್ಬೇಕು. ಡಿವಿಲಿಯರ್ಸ್ ಬರ್ತ್ಡೇ ಅಲ್ವಾ, ಅಭಿಮಾನಿಗಳು ಕರೀತಾ ಇದ್ರು. ಕೇಕ್ ತಗೊಂಡ್ ಬನ್ನಿ ಆದಷ್ಟು ಬೇಗ. ಮುಸೂರು ಸಹ ಇಲ್ಲೇ ಇದ್ರು. ಮುತ್ಸು ಯಾಕೆ ಕಟ್ ಆಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಕೊಳ್ತೀನಿ. ನೀವೇನಾದ್ರು ನವೀನ್ ಶೌರ್ಯ ಅವರೇ ಏನೋ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಬ್ಯಾಟ್ರಿ ವೀಕ್ ಆಗೋಷ್ಟು ನೀವು ಮಾತಾಡಿದಾರ ಅಂತ ಹೇಳ್ತಿದಾರೆ ಗೌಡ್ರು ಇಲ್ಲಿ. ಇಲ್ಲ, ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ನೀವೇನೋ ಮಾಡ್ತಾ ಇದ್ದೀರಾ, ನಿಮ್ಮನ್ನ ಹಾಕ್ತಾ ಇದ್ದೀನಿ ಅಂತ. 45 ಸ್ಕೋರ್. ಈಗ 6 ವಿಕೆಟ್ಗಳ ನಷ್ಟಕ್ಕೆ 45 ಸ್ಕೋರ್. ನೇರವಾಗಿ SAS ಅರ್ತ್ JCP ಶಾಮೀರನ್ ಅವರ JCPಗೆ ನಿರಂಜನವಾಗ್ಲಿ ಚಂದು ಆಗ್ಲಿ ನೇರವಾಗಿ JCP ಮೇಲೆ ಬಿದ್ದಲ್ಲಿ ಶಾಮೀರ್ ಬ್ರೋ ಅವರಿಂದ 2000 ರು ನೇರವಾಗಿ JCPಗೆ ಬೀಳ್ಬೇಕು. ಅದು ಗ್ಲಾಸ್ ಹೊಡೆದಾಕ್ರೆ ಹೇಳ್ತೀನಿ ಹಂಗೆ ಡೈರೆಕ್ಟ್ ಆಗಿ. ಏನಾಯ್ತು? ನೀವೇ ಗ್ಲಾಸ್ ಹೊರಹಾಕಿ ಅಂದ್ರು, ಅವರು ವಿಕೆಟ್ ಹೊರಹಾಕಿದ್ದಾರೆ. ಮಾಲೂರ್ ಚಂದ್ ಅವರ ವಿಕೆಟ್. ಈಗ 2000 ರೂಪಾಯಿ ತೀರೋಣ ಅನ್ಕೊಂಡೆ. SPL ಸೀಸನ್ 2 ಯಶಸ್ವಿ ಪಂದ್ಯಾಟ, ಅಂತಿಮ ಪಂದ್ಯ ಚಾಲ್ತಿಯಲ್ಲಿದೆ. TP ನದೀಮ್ ಅವ್ರಿಗೆ ಸಬ್ಸ್ಟಿಟ್ಯೂಟ್ ಫೀಲ್ಡರ್ TP ನದೀಮ್ ಕ್ಯಾಚ್ ಹಿಡಿದ್ರೆ 1000 ರೂಪಾಯಿಗಳು. 5000 ರೂಪಾಯಿಗಳಂತೆ ಇರ್ಫಾನ್ ಅವ್ರ ಕಡೆಯಿಂದ. 7ನೇ ಓವರ್ನ ಚಾಲ್ತಿ. ಮತ್ತೊಂದು ಬೀಟನ್ ಇಲ್ಲಿ. ಅದ್ಭುತವಾದಂತಹ ಬೌಲಿಂಗ್ ಮಾರ್ಕ್. 7ನೇ ಓವರ್ ಖಂಡಿತವಾಗ್ಲೂ ಪೆನಲ್ಟಿಮೇಟ್ ಓವರ್ ಯಾವಾಗ್ಲೂ ಬರ್ತಾರೆ. ಕಡೆ ಓವರ್ಗಿಂತ ಮುಂಚೆ ಒಂದು ಓವರ್ನ ತುಂಬಾ ಕಂಟ್ರೋಲಿಂಗ್ ಆಗಿ ತುಂಬಾ ಕಟ್ ಹಾಕೋ ಬೌಲಿಂಗ್ ನ ಮಾಡ್ತಾರೆ. ನದೀಮ್ TP ಅವ್ರಿಗೆ ಮಾರ್ಕ್ ಮಹೇಶ, ಮೈಸೂರು ಎಕ್ಸ್ಪ್ರೆಸ್, ಜೈ ಕರ್ನಾಟಕದ ಹೆಸರಾಂತ ಬೌಲರ್. ಫಿನಿಕ್ಸ್ ಹಕ್ಕಿ ಅಂತ ಇದ್ರು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಮಾರ್ಕ್ ಎಲ್ಲೆಲ್ಲ ಅಭಿಮಾನಿಗಳು ನೋಡಿ. ಮಾರ್ಕ್ ಅವರೇ ಬನ್ನಿ, ಮ್ಯಾಚ್ ಮುಗಿಸ್ಕೊಂಡು ನಿಮ್ ಕತೆ ಇದೆ.
ನವೀನ್ ಅವ್ರನ್ನ ಇಲ್ಲಿ ಮುಗ್ದಿದ್ದಾರೆ, ಇವಾಗ ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ನೀವೇ. ಖಂಡಿತವಾಗ್ಲೂ ನಿಮಗೊಂದು ಪ್ರಶ್ನೆ. ಧೋನಿ ಪ್ರೀಮಿಯರ್ ಲೀಗ್ ನ ಅದ್ಭುತವಾಗಿ ಮಾಡಿದ್ರಿ, ABD ಪ್ರೀಮಿಯರ್ ಲೀಗ್ ಯಾವಾಗ ಅಂತ ಪ್ರಶ್ನೆ ಹೇಳ್ತಾ ಇದೆ ಇಲ್ಲಿ. ABD ಪ್ರೀಮಿಯರ್ ಲೀಗ್ ಯಾವಾಗ ಅಂತ ಅದು ABD ಫ್ಯಾನ್ಸ್ ಮಾಡ್ತಾರೆ, ಸಲ್ಮಾನ್ ಅವರು, ನಿಲು ಅವರು. ನೀವು ತಾನೇ ಅವ್ರ ಬರ್ತ್ಡೇ ಜ್ಞಾಪಿಸಿದ್ದು. ನಾನು ಅವ್ರ ಬರ್ತ್ಡೇ ಜ್ಞಾಪಿಸಿದ ಅಷ್ಟೇ. ನಾನು ABD ಅಭಿಮಾನಿ ಅಂತ ಹೇಳಿಲ್ಲ, ನಾನು ಧೋನಿ ಅಭಿಮಾನಿ, ABD ಅಭಿಮಾನಿ ಅಲ್ಲ. ಸೊ ನೀವು ABD ಅಭಿಮಾನಿ ಅಲ್ವಾ? ಮೈಕಲ್ ಹೇಳ್ತಾ ಇದ್ದೀರಾ. ಡೀಪ್ ಸ್ಕ್ವೇರ್ ಲೆಗ್ ಮೇಲೆ 6 ರನ್ಗಳು. ಎಂತ ಹೊಡ್ತಾ ಇದು, ಅದ್ಭುತವಾದಂತಹ ಶಾಟ್. ಶಿವು 6 ರನ್ ಸಂಪಾದನೆ ಮಾಡ್ತಾರೆ. JCC 51, 7 ವಿಕೆಟ್ ನಷ್ಟಕ್ಕೆ. ರೀಪ್ಲೇ ನೋಡ್ಬೋದು. ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಬಾಲ್, ಅದನ್ನ ಇನ್ಸೈಡ್ ದ ಲೈನ್ ಬಂದು ಅದ್ಭುತವಾಗಿ ರೂಮ್ ತಗೊಂಡು ಡೀಪ್ ಸ್ಕ್ವೇರ್ ಲೆಗ್ ತಲೆ ಮೇಲೆ 6 ರನ್ಗಳು. 51ಕ್ಕೆ ಏರುತ್ತೆ ಸ್ಕೋರ್ ಈಗ. ಅಪೂರ್ ಅವರೇ, ನವೀನ್ ಶರ್ ಅವರೇ, ಹೇಳಿ ಶಮೀರ್ ಭಾಯ್. ಈಗ ನಮ್ಮ ಅಪೂರ್ ಅವ್ರು ನೋಡಿ, ನಿಮ್ಗೆ ಕಾಮೆಂಟ್ರಿಗೆ ಆಪೋಸಿಟ್ ಆಗಿ ಯಾವ ತರ ಕಾಮೆಂಟ್ರಿ, ನೀವು ನಿಮ್ಗೆ ತೆಲುಗು ಬರುತ್ತೆ ಅನ್ಕೊಳ್ತೀನಿ. ಬಾ ಅಪೂರ್ ಅವರೇ, 1 ನಿಮಿಷ. ಫುಲ್ ಟಾಸ್ ಬಾಲ್ ಇಲ್ಲಿ ಕ್ಯಾಚ್ ಆಗುವಂತ ಪ್ರಯತ್ನ. ಡೀಪ್ ವಿಕೆಟ್ ಅಲ್ಲಿ ಗಾನ ನೋಡ್ಬೇಕಾಗುತ್ತೆ. ನೋ ಬಾಲ್ ಇಲ್ಲಿ ಕ್ಯಾಚ್ ಹಿಡಿದ್ರು ಕೂಡ ವಿಕೆಟ್ ಸಿಗುವಂತ ಸಾಧ್ಯತೆ ಇಲ್ಲ ಸಾಯಿ ಬಾಯ್ಸ್ಗೆ. ನೋ ಬಾಲ್. ಮುಂದಿನ ಬಾಲ್ ಈಗ ಫ್ರೀ ಹಿಟ್ ಆಗುವಂತ ಸಾಧ್ಯತೆ ಖಂಡಿತವಾಗ್ಲು ನೋಡ್ಬೋದು. ಫುಲ್ ಟಾಸ್ ಸೊಂಟದ ಮೇಲೆ, ಅದಕ್ಕೋಸ್ಕರ ಇಲ್ಲಿ ನೋ ಬಾಲ್, ಫ್ರೀ ಹಿಟ್ ಅಂತ ಕೃಷ್ಣ ಸಲಹೆ ಮಾಡಿದ್ದಾರೆ ಖಂಡಿತವಾಗ್ಲು. ನವೀನ್ ಶೌರ್ಯ ಅವರೇ, ಈ ಬಾಲ್ ಆಗ್ಲಿ, ಬಾಲ್ ಎಲ್ಲ ಹೋಗಿದೆ. ಈಗ ನೋಡಿ ಅಪೂರ್ ಅವರು ಒಂದು ಕಾಮೆಂಟ್ರಿ ಮಾಡ್ತಾರೆ. ಒಂದೇ ನಿಮಿಷ, ಅವನು ದುಬೈ ಭಾಷೆಯಲ್ಲಿ ಮಾತಾಡಂಗಿಲ್ಲ, ತೆಲುಗುಲೇ ಮಾತಾಡ್ಬೇಕು. ತೆಲುಗಲ್ಲೇ ಮಾತಾಡ್ತಾರೆ. ಆಯ್ತು, 1 ನಿಮಿಷ. ಫ್ರೀ ಹಿಟ್ ಆಗ್ಬಿಡ್ಲಿ. ಫ್ರೀ ಹಿಟ್. ಬೀಟ್ ಆಗಿದ್ದಾರೆ. ಒಂದು ಲೆಗ್ ಬೈ ನ ಖಂಡಿತವಾಗ್ಲು ಕತ್ಕೋತಾರೆ. ಓವರ್ ಟು ಯು ಅಪೂರ್. మాట్లాడప్పా. తెలుగు. నేను నాతో పాటు శౌర్య సార్ ఎందుకో బాల్ ఆగి మరీ వస్తుంది ఎందుకు? ఎందుకంటే నువ్వు మాట్లాడుతున్నావు కదరా, దానికే బాల్ స్పీడ్ తగ్గుతుంది అక్కడ. రే చాలా చక్కటైన బాల్ చూడాలా. ఇటువంటి బాల్ వేస్తే మీ వాళ్ళంటి కామెంటేటర్ ఉంటే ఇలా ఎలా చెప్పు మరి. సార్ మీకు తెలుగు రావటంలే, చక్కటైన తెలుగులో మాట్లాడండి. చక్కటైన తెలుగులో టీవీలో మాట్లాడతాంట్రా రా. నేను నాతో పాటు అపూర్. ಶಾಟ್ ಬಾಲ್ ಇಲ್ಲಿ ಪುಲ್ ಮಾಡುವಂತ ಸಂದರ್ಭ ಖಂಡಿತವಾಗ್ಲೂ ಇತ್ತು. ಬೀಟ್ ಆಗ್ತಾರೆ ಮತ್ತೊಮ್ಮೆ. 55 ರನ್ಗಳು, 7 ವಿಕೆಟ್ ನಷ್ಟಕ್ಕೆ ಮಾರ್ಕ್. ಈ ಓವರ್ ಅಲ್ಲಿ ಒಂದು ಸಿಕ್ಸರ್ ನ ಹಾಗೂ 10 ರನ್ಗಳನ್ನ ಕೊಟ್ಟಿದ್ದಾರೆ. ಅಬ್ಬಾ ಕರೆದ ತಕ್ಷಣ ಬಂದ್ರು ಎಬಿಡಿ ಫ್ಯಾನ್ಸ್ ಸಲ್ಮಾನ್ ಹಾಗೂ ಫ್ರೆಂಡ್ಸ್ ನೀನು ಈಗ ಬಂದಿದ್ದಾರೆ. ಕೇಕ್ ಬಂದು ತಂದಿದ್ದೀರಾ ಸಲ್ಮಾನ್ ಅವರೇ? ಚರ್ಚೆ ಮಾಡಿ ABD ಪ್ರೀಮಿಯರ್ ಲೀಗ್ ಡಿಸೈಡ್ ಮಾಡಿ ಕೇಕ್ ಕಟ್ ಮಾಡೋದಿರ್ಲಿ. ನೀಲು ಅವರಿಂದ ಒಳ್ಳೆ ಶಾಟ್. ಹೋಗ್ತಾ ಇದೆ ಬಾಲ್. ಕೇಕ್ ಮಾಡಿಸಿ, ಕೇಕ್ ಕಟ್ ಮಾಡಿಸಿ ಈಗ ತಾನೇ ಬಂದಿದ್ದಾರೆ ನೀಲು ಸಾರ್ ಅವರು ಮತ್ತು ಸಲ್ಮಾನ್ ಸಾರ್ ಅವರು. 70 kg ಕೇಕ್ನ ಶ್ರೀನಿವಾಸಪುರದಲ್ಲಿ ಕಟ್ ಮಾಡಿಸಿ ಅವ್ರ ಟೀಮ್ನೆಲ್ಲ ಸೆಲೆಬ್ರೇಟ್ ಮಾಡಿ ಈ ಮತ್ತೆ ಮ್ಯಾಚ್ ನೋಡಲು ಈ ಗ್ರೌಂಡ್ಗೆ ಆಗಮಿಸಿದ್ದಾರೆ. ಧನ್ಯವಾದಗಳು. ಓವರ್ನ ಮುಕ್ತಾಯ ಕಂಡುಕೊಂಡಿದೆ. 59ಕ್ಕೆ 7 ವಿಕೆಟ್ಗಳ ನಷ್ಟ JCC ತಂಡಕ್ಕೆ. 7 ಓವರ್ನ ನಂತರ 59ಕ್ಕೆ 7. ಕಡೆ ಓವರ್ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಸೀಸನ್ 2 ನ ಫೈನಲ್ ಪಂದ್ಯ. ಕಡೆ ಓವರ್ನ ಹಾಕೋದಕ್ಕೆ ಈಗ ಸತೀಶ್ ಅವರು ಬಂದಿದ್ದಾರೆ ಸಾಯಿ ಬಾಯ್ಸ್ ಪರವಾಗಿ. ನೋಡ್ಬೇಕು ಎಷ್ಟು ಮೊತ್ತನ ಸಾಯಿ ಬಾಯ್ಸ್ ಮುಂದೆ ಇಡ್ತಾರೆ JCC ಅಂತ. ಶಿವು ಸ್ಟ್ರೈಕ್ ಅಲ್ಲಿ.
ಯಾರಿಗೆ ಆ 2 ಲಕ್ಷ ರೂಪಾಯಿನ ಬಹುಮಾನ ವಿನ್ನಿಂಗ್ ಅಮೌಂಟ್ ಸೈ ಬಾಯ್ಸ್ JCC ನ ನೋಡ್ಬೇಕಾಗತ್ತೆ. ಓ ಮೊದಲನೇ ಬಾಲ್ ಅಲ್ಲೇ ಬಿಸಿ ಬಾರಿಸುವಂತ ಪ್ರಯತ್ನ, ಲೆಗ್ ಬಾಯ್, ಮತ್ತೊಂದು ರನ್ ಕದಿಯುವಂತ ಪ್ರಯತ್ನ ಇದೆ. ಅಪೀಲ್ ಕೂಡ ನಡೀತಾ ಇದೆ ಇಲ್ಲಿ. ಥರ್ಡ್ ಅಂಪೈರ್ ಹೋಗಿದ್ದಾರೆ ಮದನ್ ಮಡಿಕೇರಿ. ಥರ್ಡ್ ಅಂಪೈರ್ ನ ಡಿಸಿಷನ್ಗೋಸ್ಕರ ಕಾಯ್ಬೇಕಾಗತ್ತೆ, ರನ್ಔಟ್ ಗೋಸ್ಕರ. ಯಾಕೆಂದ್ರೆ ಒಳ್ಳೆ ಥ್ರೋ ಆಗಿತ್ತು, ಲೆಗ್ ಬಾಯ್ ಅಲ್ಲಿ ಆ ಒಂದು ರನ್ ಅನ್ನ ಕದ್ದಿದ್ರು. ನಮ್ಮ LED ವಾಲ್ ಅಲ್ಲಿ ನೋಡ್ಬೋದು ಥರ್ಡ್ ಅಂಪೈರ್ ನ ಡಿಸಿಷನ್ ಏನಾಗುತ್ತೆ ಅಂತ. ಅತ್ಯಂತ ಸೂಕ್ಷ್ಮವಾದಂತಹ ರನ್ಔಟ್ ಆಗಿದ್ರೆ ಇಲ್ಲೂ ಡೈರೆಕ್ಟ್ ಹಿಟ್ ಯಾವಾಗ್ಲೂ ಕ್ರೂಷಿಯಲ್ ಆಗಿರುತ್ತೆ. ಆದ್ರೆ ಈ ಬಾರಿ ಡೈರೆಕ್ಟ್ ಹಿಟ್ ಆಗಿದೆ ಅಲ್ಲಿ ಅನ್ಕೋತೀನಿ. ಅಲ್ಲಿ ಮದನ್ ಮಡಿಕೇರಿ ಅವರು ಕೂಡ ಕಾಯ್ತಾ ಇದ್ದಾರೆ ಥರ್ಡ್ ಅಂಪೈರ್ ನ ಡಿಸಿಷನ್ಗೋಸ್ಕರ. ಮತ್ತೊಂದು ಆಂಗಲ್ ನಿಂದ ಪರಿಶೀಲನೆ ನಡೆಸಬೇಕಾಗತ್ತೆ. ಇದೇನಾದ್ರೂ ಡೈರೆಕ್ಟ್ ಹಿಟ್ ಆಗಿ ಔಟ್ ಆದ್ರೆ ವಿಷಯಗಳನ್ನ ಪರಿಶೀಲನೆ ಮಾಡಬೇಕು. ಡಿಸಿಷನ್ ಕಮಿಂಗ್. ಇನ್ನೊಂದು ಆಂಗಲ್ ನೋಡ್ತಾ ಇದೀವಿ ಮತ್ತೊಮ್ಮೆ. ಶೌರ್ಯ ಅವರೇ, ಡಿಸಿಷನ್ ಏನಾದ್ರೂ ಆಗ್ಲಿ ಆ 2 ಲಕ್ಷ ರೂಪಾಯಿ ನಿಮ್ಗೆ ಕೊಡೋಣ ಅಂತ ಹೇಳ್ತಾ ಇದಾರೆ, ಏನಂತೀರ ಇಲ್ಲಿ? ಪ್ಲೇಯರ್ಸ್ ಸಿಗ್ಬೇಕು ಶಾಮೀರ್ ಭಾಯ್. ಅಲ್ಲ, ನೀವೆಲ್ಲ ಅವಾಗ್ಲೇ ಕೇಳಿದ್ದು ಅವ್ರು ಕೊಡೋಣವಾ ಇವ್ರು ಕೊಡೋಣ, ಯಾಕೆ ನೀವೇ ತಗೊಳ್ಳಿ. ಐತಾಳ್ರ ನಾನಲ್ಲ, ಐತಾಳ್ರು ಕೊಡ್ಬೇಕಾ? ಐತಾಳ್ರಿಗೆ ಕೊಡಿ. ಐತಾಳ್ರದ್ರೆ ನೀವು ಪಾರ್ಟ್ನರ್ಸ್ ಅಂತ ಏನೋ ಮಾಡಿ. ಐತಾಳ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಕ್ಕಾಗತ್ತಾ? ಅಂತ ಮೂರ್ಖದ ಕೆಲಸ ನಾನು ಮಾಡ್ತೀನ? ಡೈರೆಕ್ಟ್ ಹಿಟ್ ಇಲ್ಲಿ. ಓ, ಅರ್ಥ ಆಯ್ತು. ಡೈರೆಕ್ಟ್ ಹಿಟ್ ಅಂದ್ರೆ ನಾನು ಏನ್ ನಮ್ಮ ಪ್ರೇಕ್ಷಕರಿಗೆ ಗೊತ್ತಾಗೋದಿಲ್ವಾ? ಥರ್ಡ್ ಅಂಪೈರ್ ನ ಡಿಸಿಷನ್ ಸೂಕ್ಷ್ಮತೆಯನ್ನ ಕಂಡುಕೊಂಡ್ರೆ ನಮ್ಮ ಶಮೀರ್ ಭಾಯ್ ಹಾಗೂ ಐತಾಳ್ರು ಇಲ್ಲಿ ಮನೋರಂಜನೆಗೆ ನನ್ನನ್ನ ಕೂಡ ಸೇರಿಸ್ಕೊತಾ ಇದ್ದಾರೆ. ಬೇಕು, ಇದು ಕ್ರಿಕೆಟ್ಗೆ ಅತ್ಯವಶ್ಯಕ. ಶಮೀರ್ ಭಾಯ್, ನಿಮ್ಗೆ ಐತಾಳ್ರ ವಯಸ್ಸು ಗೊತ್ತಾ? ಐತಾಳ್ರ ವಯಸ್ಸ ಒಂದು 30 ಅನ್ಕೊಳ್ತೀನಿ. ಇನ್ನ ಏನಾದ್ರು ಕಮ್ಮಿ ಆಯ್ತಾ? ಅಲ್ಲ 32 ಸಲ ಅಂತ ಇದಾರೆ ಇಲ್ಲಿ ಯಾರೋ. ಇಲ್ಲ ಸರ್, ಖಂಡಿತವಾಗೂ ಇಲ್ಲ. ನಿಮ್ ವಯಸ್ಸು 18? ಇಲ್ಲ ಶಮೀರ್ ಭಾಯ್, ಎಲ್ಲಿ 48? ಡೈರೆಕ್ಟ್ ಹಿಟ್ ಆಗಿದೆ. ಶಮೀರ್ ಭಾಯ್ ಬೌನ್ಸರ್ ಮೇಲೆ ಬೌನ್ಸರ್ ಎಸಿತಾ ಇದ್ದಾರೆ. ನಾವು ಆದಷ್ಟು ಡಕ್ ಮಾಡ್ತಾ ಇದೀವಿ, ನೋಡೋಣ. ಡಿಸಿಷನ್ ವಿಕೆಟ್ ಅಂತೆ ಅಲ್ಲಿ ತೋರಿಸ್ತಾ ಇಲ್ಲ, ಏನ್ ಮತ್ತೆ ಕೇಳ್ತೀರಾ ನವೀನ್ ಶೌರ್ಯ ಅವರೇ? ಔಟ್ ಅನ್ನೋಂತ ಒಂದು ಡಿಸಿಷನ್. ಅದು ಮದನ್ ಮಡಿಕೇರಿ ಸ್ಟೈಲ್ ಅಲ್ಲಿ ಬಂದ್ರೇನೆ ಶಮೀರ್ ಭಾಯ್ ನಮಗೆ ಖಂಡಿತ ಸಂಘದಿಂದ ತೀರ್ಥ ನೋಡಿ. ತೀರ್ಥ ಸಂಘದಿಂದಾನೇ ಬರ್ಬೇಕು ಅಂತ ಹೇಳ್ತೀರಾ? ಹೌದು. ಚಂದ್ರ ನೋಡಿ, ನಿಮ್ಗೋಸ್ಕರ ಚಾಂದ್ ಕಟ್ಟು ಕೂಡ ಆಪ್ಕೆ ಲಿಯೆ ಶಮೀರ್ ಭಾಯ್. ಮುಗುಳ್ನಗ ನೋಡಿ, ಮದನ್ ಮಡಿಕೇರಿ ಒಂದ್ ತಿರುಗಿ ಒಂದ್ ಮುಗುಳ್ನಗೆ ನೋಡಿ ಒಂದ್ಸಲಿ ನೋಡಿ. ಓ ಹೌದು, ಕಾಮೆಂಟ್ರಿ ಮಾಡ್ತಾರೆ, ಪಂದ್ಯ ಮುಗೀಲಿ ನಿಮ್ ಕತೆ ನೋಡ್ತಾರೆ ಅಂತ ಹೇಳ್ತಾ ಇರೋದು ಅವ್ರ ಸಿಗ್ನಲ್. ಸುಮ್ನೆ ರೀ, ಒಂದೇ ರೂಮ್ ಬೇರೆ. ತಮಾಷೆ ಅದರ ಜಾಗದಲ್ಲಿದ್ರೆ ಕೊಂಚ ಸೀರಿಯಸ್ನೆಸ್ ಆಗಿ 59-8 ವಿಕೆಟ್ಗಳ ನಷ್ಟಕ್ಕೆ ಹರಿ ಒಳಗಡೆ ಬರ್ತಾ ಇದ್ದಾರೆ ಈಗ JCC ಪರವಾಗಿ. ಸೈ ಬಾಯ್ಸ್ ಈ ಒಂದು ಪಂದ್ಯನ ಜಾಸ್ತಿ ಹೊತ್ತು ನಾವು ಬಿಟ್ಕೊಡೋದಿಲ್ಲ, ಬೇಗ ಚೇಸ್ ಮಾಡ್ತೀವಿ, ಹೊಡೆದಾಕ್ತೀವಿ ಅನ್ನೋಂತ ಒಂದು ಚಾಲೆಂಜ್ ನ ಕೂಡ ಹೊಡ್ತಾ ಇದ್ದಾರೆ. JCC ಅತ್ಯಂತ ಗರಿಷ್ಠ ಮೊತ್ತ ತಲುಪಬೇಕು. ಕೊನೆಯ 5 ಬಾಲ್, ಮತ್ತೆ ಸ್ವಿಂಗ್ ಅನ್ನ ಮೆಸ್ಸಿಲಿ. ಮಾತಾಡೋಣ. ಮತ್ತೆ ಬೀಟನ್ ಸೀರಿಯಸ್ ಆಗ್ತಾ ಇದೆ ಇಲ್ಲಿ ಕಡೆ ಓವರ್ ಅಲ್ಲಿ. ಯಾಕೆಂದ್ರೆ 59 ಪಾರ್ ಸ್ಕೋರ್ ಅಷ್ಟೇ ಕರೆಕ್ಟ್ ಆಗಿ ಹೊಡೆದಿದ್ದಾರೆ JCC. SPL ಸೀಸನ್ 2 ಅಲ್ಲಿ ಎಲ್ಲಾ ತಂಡಗಳು ಆವರೇಜ್ 60 ರನ್ಗಳು. ಡೆಡ್ ಬಾಲ್ ನೋಡಿ ಮದನ್. ಚಾನ್ಸ್ ಮೂವಿಯಲ್ಲಿ ನಾವು ಟ್ರೈ ಮಾಡೋಣ ಮದನ್ ಅವ್ರೆ. ಮತ್ತೊಂದು ಸ್ವಿಚ್ ಹಿಟ್ ನ ಪ್ರಯತ್ನ, ಈ ಬಾರಿ ಸಿಂಗಲ್ ಸಿಗುತ್ತೆ. ಗೋಪಾಲ ಒಂದೇ ಒಂದು ರನ್ಗೆ ಬ್ಯಾಟ್ಸ್ಮನ್ ನ ಕಟ್ ಹಾಕ್ತಾರೆ ಅಲ್ಲಿ.
ನವೀನ್ ಶೌರಿ ಅವರೇ, ಸೋನಿ ಎಸ್ ಪಿನೋ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರಾ, ನಮ್ಮ ಹೌದು. ಮದನ್ ಅವ್ರಿಗೆ ಸ್ವಲ್ಪ ಏನಾದ್ರು ರೆಕಮೆಂಡ್ ಮಾಡಿ. ಮದನ್ ಅವ್ರಿಗೆ ಇವಾಗ ಕರ್ಕೋತೀವಿ ಒಳಗಡೆ. ಅಲ್ಲ ಕಾಮಿಟೇಟರ್ಗಲ್ಲ, ಯಾವ್ದಾದ್ರು ಒಂದು ವಿಲನ್ ಆಗೋ, ಹೀರೋ ಆಗಂತೂ ಬೇಡ ಬಿಡಿ, ಅದು ಸೂಟ್ ಆಗಲ್ಲ. ಲೆಗ್ ಬೈನ ಕದೀತಾರೆ. ಕೂರ್ಗಲ್ ಅವ್ರ ಹೀರೋನೇ ಶಮೀರ್ ಬಾಯ್, ಅವರ ಮಡಿಕೇರಿಲಿ ಹೀರೋನೇ ಅವರು ಪಾಪ. ಇಲ್ಲೂ ಹೀರೋನೇ, ಫಿಲಮ್ ಅಲ್ಲಿ ಬೇಡ. ಬೇಡ ಬೇಡ ಭಯ ಬಿದ್ದೋಗ್ತಾರೆ ಮತ್ತೆ. ಅದೇ KGF ವಿಲನ್ ನೋಡಿ ಭಯ ಬಿದ್ದಂಗೆ ಬೀಳ್ತಾರೆ ಅಷ್ಟೇ. ಅದು ಕಡೆ ಚೆಂಡು 61 ಪಾರ್ ಸ್ಕೋರ್ ನ ತಡೆದರೆ JCC. ಕಡೆ ಶಾಟ್ ಬೇಕಿತ್ತು, ಒಳ್ಳೆ ಫಿನಿಶ್, 6 ರನ್ಗಳು. ಎಂತ ಒಂದು ಮೊಮೆಂಟಮ್ JCCಗೆ. ಕಡೆ ಬಾಲ್ ಅಲ್ಲಿ 6 ಹೊಡೆದು 67ಕ್ಕೆ ಮೊಟ್ಟನ ಅವರು ತಲುಪ್ತಾರೆ. 68 ರನ್ಗಳ ಟಾರ್ಗೆಟ್ ನ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಸಾಯಿ ಬಾಯ್ಸ್ಗೆ. ಒಳ್ಳೆ ಫೈಟಿಂಗ್ ಟೋಟಲ್, ಒಳ್ಳೆ ಫಿಟ್ಟಿಂಗ್ ಫಿನಾಲೆನ ನಾವು ನೋಡ್ತಾ ಇದೀವಿ SPL ಸೀಸನ್ 2. ನಾವು ನವೀನ್ ಅವರು 3 ವರ್ಷಗಳ ಹಿಂದೆ ಒಂದು ಕರ್ನಾಟಕ ರಾಜ್ಯದ ಬಲಿಷ್ಠ ತಂಡವನ್ನು ಕಟ್ಟಿದ್ರು. ಹೌದು, ಆ ತಂಡದ ಹೆಸರೇ ರಾಕರ್ಸ್. ಈಗ ಫ್ರೆಂಡ್ಸ್ ಆಗ್ತಾ ಇದಾರೆ. ಹೌದು, ಮತ್ತೇನಾದ್ರು ರಾಕರ್ಸ್ ಬರುತ್ತಾ, ಇಲ್ಲ ಅಂದ್ರೆ ಫ್ರೆಂಡ್ಸ್ ಏನಾ? ರಾಕರ್ಸ್ ಆಡ್ತೀವಿ. ತುಂಬಾ ಸಂತೋಷ ನವೀನ್ ಅವರೇ. ಈಗ ನಮ್ಮ ಮದನ್ ಮಡಿಕೇರಿ ಅವರು, ನವೀನ್ ಶೌರಿ ಅವರು ಅವಾಗ್ಲೇ ಏನೇನೋ ಹೇಳಿದ್ರು ಮದನ್ ಅವ್ರ ಮೇಲೆ, ಈಗ ಅವರು ಅದಕ್ಕೆ ಉತ್ತರ ನೀಡ್ತಾರೆ. ಮದನ್ ಇಲ್ಲ, ಅದ್ರ ಸಂಜೆ ನೋಡ್ಕೊಳ್ತೀವಿ. ರಾತ್ರಿ ಇನ್ನೇನ್ ಬೆಳಗ್ಗೆ ಆಗ್ತಾ ಇದೆ, ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅನ್ಕೊಂಡಿದ್ದೀನಿ. ಮದನ್ ಲವ್ ಯು ಬ್ರೋ. ಅಲ್ಲ ಸರ್, ಫಿಲಿಮ್ ಅಲ್ಲಿ ಕರ್ಕೊಂಡು ಹೋಗಿ ಅಂತ ನಿಮ್ಗೆ ಕೇಳಿದೆ, ಸೋನಿ SB ರೆಕಮೆಂಡೇಶನ್ ಮಾಡಿದೆ, ಅದ್ರ ಬಗ್ಗೆ ಏನು ಹೇಳಲಿಲ್ಲ. ಮದನ್ ಅವ್ರು ಆದ್ರೆ ಹೇಳ್ತಾರೆ ಇದೀನಿ. ಖಂಡಿತವಾಗ್ಲೂ ಮದನ್ ಅವ್ರಿಗೆ ಇಂಟ್ರೆಸ್ಟೆಡ್ ಇದ್ರೆ ಒಳ್ಳೆ ನಿರ್ಮಾಪಕರು, ಒಳ್ಳೆ ನಿರ್ದೇಶಕರ ನಾನೇ ಪರಿಚಯ ಮಾಡಿಸ್ತೀನಿ ಶಮೀರ್ ಬಾಯ್, 100%. ಧನ್ಯವಾದಗಳು ನವೀನ್ ಶೌರಿ ಅವರೇ. ಪಂದ್ಯವನ್ನ ಮುಂದುವರಿಸಬೇಕು ನಮ್ಮ ಐತಾಳವರು. ಈ ಪಂದ್ಯ 2ನೇ ಇನ್ನಿಂಗ್ಸ್ ಯಾರು ವಿನ್ ಆಗ್ತಾರೆ? ಕ್ರಿಕೆಟ್ ಅದೃಷ್ಟ ಆಟ, ಯಾರು ವಿನ್ ಆಗ್ತಾರೆ ಹೇಳೋದು ಕಷ್ಟ. ಆ ನಿಟ್ಟಿನಲ್ಲಿ ಕ್ರಿಕೆಟ್ ವಿನ್ ಆದ್ರೆ ಆಯ್ತು. ಶ್ರೀನಿವಾಸಪುರದಲ್ಲಿ ಕ್ರಿಕೆಟ್ ವಿನ್ ಆಗ್ಬೇಕಂತ ಒಂದು ಆಸೆ ಇದೆ. ಈಗ ಓಪನರ್ಸ್ ರೆಡಿ, ನಮ್ಮ ಮುಖ್ಯ ಹಂತವನ್ನ ಕಾಣಬೇಕು. ಓಪನರ್ ಸಲೀಂ ಹಾಗೂ ಓಪನರ್ಸ್ಗಳು. क्या साहब, बच गए बम्बई? SPL ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್, SPL ಶ್ರೀನಿವಾಸಪುರ ಪ್ರೀಮಿಯರ್ ಸೀಸನ್ 2 ಪಂದ್ಯದ ಪೂರ್ವಾರ್ಧ ಮುಕ್ತಾಯದ ಬಳಿಕ ಅಪರಾರ್ಧದ ಆರಂಭ. 68ರ ರನ್ ಚೇಸ್ಗಾಗಿ ಈ ಒಂದು ಕರ್ನಾಟಕ ರಾಜ್ಯದ ಬಲಿಷ್ಠ ಹೊಡೆತಗಾರ ಸಲೀಂ, ಮೈಟಿ ಸಲೀಂ ಒಂದೆಡೆ ಆದ್ರೆ ಇನ್ನೊಂದೆಡೆ ಶಾಯಾಬ್.
ಬ್ಲಾಸ್ಟರ್ ಬಾಬು ರೆಡಿ, ಓಪನರ್ಸ್ ಬಿ ರೆಡಿ. ಸಲೀಂ ಸಾಯಿಬಾಯ್ಸ್ ಓಪನರ್ಸ್, ಒಂದೆಡೆ ಶೈಬ್, ಇನ್ನೊಂದೆಡೆ ಸಲೀಂ ಅಂಕಗಳ ಭಾಗದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಫೈನಲ್ ಕಾದಾಟ 68ರ ಚೇಸ್ ಮಾಡಬೇಕಾಗ. ಶಮೀರ್ ಕೈಯಿಂದ ಮೈಕ್ ಕಾಣೆ ಆಗ್ತಾ ಇದೆ, ಸ್ವಲ್ಪ ವರಿ ತಕೊಳ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದಲ್ಲಿ ಬಹಳಷ್ಟು ಈ ಒಂದು ಪಂದ್ಯಾಟ ಸಂಘಟಿಸುವುದರಲ್ಲಿ ನದೀಮ್ ಅಖ್ತರ್ರೊಂದಿಗೆ ಶಮೀರ್ ಬಹಳಷ್ಟು ದಿನಗಳಿಂದ ಬಹುಶಃ ಈ ಒಂದು ಪಂದ್ಯಾಟಗೋಸ್ಕರ ಹಗಲು ಶ್ರಮಿಸ್ತಾ ಇದ್ದಾರೆ. ಯಾರು ಕಾಮೆಂಟ್ರಿ ಮಾಡ್ಬೇಕಾದ್ರೆ ಕಲ್ಲೊಡ್ದು ನನಗೆ ಅಣ್ಣ ದಯವಿಟ್ಟು ಕಾಪಾಡೋಣ ಮಾತ್ರ ಫೋನ್ ಮಾಡ್ಬೇಡ. 68ರ ಟಾರ್ಗೆಟ್, ಕುತೂಹಲಕಾರಿ ಪಂದ್ಯ, 8 ಓವರ್ಗಳ ಕಾದಾಟ, ಫೈನಲ್ ಕಾದಾಟವನ್ನು ಕಂಡುಕೊಳ್ತಾ ಇದೆ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ MKS ಕಪ್ 2020. ಯಾರಿಗೆ 2 ಲಕ್ಷ ಆಕರ್ಷಕ ಟ್ರೋಫಿ ದೊರೆಯುತ್ತದೆ, ಯಾರಿಗೆ 1 ಲಕ್ಷ ಆಕರ್ಷಕ ಟ್ರೋಫಿ ದೊರೆಯುತ್ತದೆ, ಯಾವ ತಂಡ ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್, ಮ್ಯಾನ್ ಆಫ್ ದಿ ಸೀರೀಸ್, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಪಡಿತಾರಂತ ಕಾದು ನೋಡ್ಬೇಕಾಗಿದೆ. ಶೋಯಬ್ ಅವರೇ, ನಿಮ್ಮ ಟಿ ಶರ್ಟ್ ಹಿಂದೆ ಏನೋ ASIM ಅಂತಿದೆ, 7 ನಂಬರ್ ಇದೆ, ಏನಿದು? ನಮ್ಗೆ ಗೊತ್ತಿಲ್ಲ, ಇದು ಹೊಸದಾಗಿ ನೋಡ್ತಾ ಇದ್ದೀನಿ. ಇದು ಕುತ್ರ ಯಾರಿಗಾದ್ರೂ ಗೊತ್ತಾ? ನಿಲ್ಲುವರೆ, ನಿಮ್ಗೇನಾದ್ರೂ ಗೊತ್ತಾ? ಪಂದ್ಯ ಆರಂಭಗೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ. ಸಲೀಂ ಖಾತೆ ಆರಂಭಗೊಳ್ತಾ, ಒನ್ ವಿತ್ ಅಟ್ಲಾ ಸಾಗರ್ ಬಂಡಾರಿ ಎಸೆಗಾರಿಕೆ ಭಾಗದಲ್ಲಿ. ನಾರಾಯಣ್ ಅವರೆಲ್ಲ ಮಾಯ ಆಗೋಗಿದ್ದಾರೆ. 19,000 ಹೋಗಿದೆ ಅವ್ರಿಗೆ. ಏನೋ ಇವಾಗ ಬ್ಯಾಟ್ಸ್ಮನ್ಗಳು ಏನಾದ್ರು ಆಫರ್ ಕೊಡ್ತಾರೆ ಅಂದ್ರೆ ಮಾಯ ಆಗಿದೆ. ಅದಕ್ಕೆ ಈ ಕಡೆ ಬಂದ್ಬಿಟ್ಟಿದ್ದೀನಿ. ಈ ಕಡೆ ಯಾರಾದ್ರೂ ಏನಾದ್ರು ಆಫರ್ಸ್ ಕೊಡ್ತಾರೇನೋ ಅಂತ. SPL ಸೀಸನ್ 2 ಗಾಳಿಯಲ್ಲಿ ಚೆಂಡು, ಗೂಟಗಳ ಮಧ್ಯೆ ಓಟ, ಸುಂದರವಾದ ನೋಟ. ಮಧ್ಯೆ ನಮ್ಮ ಕಮೆಂಟ್ರಿಗೆ ಸ್ವಲ್ಪ ಕಾಟನಾ ನೋಡಿ. ಸರಿ ತಗೊಳ್ಳಿ, ಆಯ್ತಾಳರೆ, ನೀವೇ ಮಾತಾಡ್ಕೊಳ್ಳಿ, ನಾವು ಮಾತಾಡ್ಲಿಲ್ಲ. ಶಮೀರ್ ಅವರು ವಾಸ್ತು ದೋಷ, ಬಹುಶಃ ಅದೇ ಫ್ಯಾನ್ಸ್ ಜೊತೆಗೆ ಹೋಗ್ಬೇಕಾಗತ್ತೆ. ಶಮೀರ್ ಅವರು ಅಲ್ಲಿ ಕಾಯ್ತಾ ಇದಾರಲ್ಲ, ನೀಲು ಅವರಲ್ಲ, ಸಲ್ಮಾನ್ ಅಲ್ಲ, ಆ ಕಡೆಗೆ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಫ್ಯಾನ್ ಕಡಿಮೆ ಇದ್ದಾರೆ, ಆ ಕಡೆ ತುಂಬಾ ಫ್ಯಾನ್ಸ್ ಗಳಿದ್ದಾರೆ. ದುಡ್ಡು ಕೂಡ ಆ ಕಡೆಯಿಂದ ಡೈವರ್ಟ್ ಆಗ್ತಾ ಇದೆ, ಬಹಳಷ್ಟು ಆಫರ್ಗಳು ಬರ್ತಾ ಇದೆ. ಮದನ್ ಆಂಗಲ್ 1+1, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, 2 ಓಟದ ಹೆಚ್ಚುವರಿಯೊಂದಿಗೆ ಫ್ರೀ ಹಿಟ್ ಕೂಡ ಸುಲಭವಾಗಿ ಉಚಿತವಾಗಿ ನೀಡ್ತಾ ಇದೆ. ತರದ ಮೊತ್ತ 4 ಆರಂಭಿಕ ಓವರ್ನಲ್ಲಿ. ನಾರಾಯಣ ಅವರು ಮಾಯ ಅಂದ ತಕ್ಷಣ ಪ್ರದೇಶ ಆಗ್ಬಿಟ್ಟಿದ್ದಾರೆ. 1,000 ರೂಪಾಯಿ ಅಂತ ಒಂದು 6ಗೆ ಸಲೀಂ ಅವ್ರಿಗೆ. ಇದಕ್ಕಿಂತ ಬೇಕಾ ಸಲೀಂ ಅವರೇ? ಬೇಗ ಜಬ್ ತುಂಬಿಸ್ಕೊಳ್ಳಿ. 1,000 ರೂಪಾಯಿ ಒಂದು 6ಗೆ. ಶೋಯಬ್ ಅವರು ಸಹ 1,000 ರೂಪಾಯಿ ಅಂತೆ ಒಂದು 6ಗೆ. ಆಹಾ, ಬಹುಶಃ ಕಳೆದ ಬಾರಿಯ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ನಲ್ಲಿ ಸಲೀಂ ಬಹಳಷ್ಟು
ಸಿಕ್ಸರ್ ದಾಖಲಿಸಿ ಅದೇ ರೀತಿ ಆಫರ್ಗಳನ್ನು ಕೂಡ ಪಡ್ಕೊಂಡಿದ್ರು. ಬಹುಶಃ ಇದೇ ರೀತಿಯ ಒಂದು ಆಫರ್ಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕಳೆದ ಬಾರಿ ಹಗಲಿನ ಪಂದ್ಯಾಟ, ಈ ಬಾರಿ ಹಗಲು ರಾತ್ರಿಯ ಪಂದ್ಯಾಟ. ಹೊನಲು ಬೆಳಕಿನ ಮಾಯಾಜಾಲ. ಮತ್ತೆ ಸಾಗರ್ ಭಂಡಾರಿ ಶೈಬ್ಗೆ ರಕ್ಷಣಾತ್ಮಕವಾದ ಆಟ ಅಲ್ವಾ? ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾರೆ. ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇದ್ದಾರೆ. 5,000 ರೂಪಾಯಿಗಳ ಆಫರ್. ಹ್ಯಾಟ್ರಿಕ್ 6ಗ ಇಲ್ಲಪ್ಪ, ನಂತ ಆಫರ್ಗೆಲ್ಲ ನಾನು ಹೇಳೋದಿಲ್ಲ. ಅದು ಅವ್ರಿಗೆ ಏನಾದ್ರು ಇರ್ಬೇಕಾದ್ರೆ ಅಲ್ಲಿದ್ದಾರೆ ನೋಡಿ, ಐತಾಳು ಶೌರ್ಯ ಅವ್ರ ಹತ್ರ ಹೋಗಿ. ಮತ್ತೆ ಸಾಗರ್ ಈ ಬಾರಿ ಎಸೆತ ಚೆಂಡು ಬಹಳ ಶೂತ ಬರುತ್ತೆ. ಒಂದು ಎಸೆತ, ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನ ಕಂಡುಕೊಳ್ತಾ ಇಲ್ಲ. ಶೌರ್ಯ ಅವರೇ, ಹ್ಯಾಟ್ರಿಕ್ 6 ಅಂತ ಹೇಳ್ತೀರಾ? ಇದೀರಾ? ಖಂಡಿತವಾಗ್ಲೂ ಇಲ್ಲ ಶಮೀರ್ ಭಾಯ್. ಒಂದು 6ಗೆ 5,000. ನಾನು ನಿಮ್ಮ ರೂಲ್ಸ್ ನೇ ಫಾಲೋ ಮಾಡ್ತೀನಿ. ಒಂದು 6ಗೆ 5,000 ಆದ್ರೆ ನಾವು ಅದಿರ್ಬೇಕು, ಅದಿದ್ರೇನೆ ಇಲ್ಲಿ. ಹೌದು, ಖಂಡಿತವಾಗ್ಲು ಹ್ಯಾಟ್ರಿಕ್ ಎಲ್ಲ ತುಂಬಾ ರೇರ್, ಕಷ್ಟ ಹೊಡೆಯೋದು. ರಕ್ಷಣಾತ್ಮಕವಾದ ಅಂತ ಆಟ. ಮೆಂಡಿಸ್ ಅವರು ಫೀಲ್ಡ್ ಮಾಡಿದ್ದಾರೆ. 1 ರನ್ ಸಲೀಂ ಅವರ ಖಾತೆಗೆ ಅನ್ಕೊಳ್ತೀನಿ. ಶೌರ್ಯ ಅವರೇ, ನಿಮ್ ಖಾತೆಗೆ ಹಾಕೋಣ, ಸಲೀಂ ಅವ್ರ ಖಾತೆಗೆ ಹಾಕೋಣ. ಐತಾಳ್ರಿಗೆ ಹಾಕಿ. ಏನು ಮಾತ್ಯತದೆ ಐತಾಳ ಅಂತ ಇದ್ರಿ, ಏನ್ ಕತೆ? ಅವರು ಕರೆಕ್ಟ್ ಆಗಿ GST ಕಟ್ತಾರೆ. ನಾವು GST ಕಟ್ಟುವಷ್ಟು ಸಂಪಾದನೆ ಮಾಡಲ್ಲ. ಒಂದು ವರ್ಷಕ್ಕೆ 20 ಲಕ್ಷ ಸಂಪಾದನೆ ಮಾಡ್ಬೇಕು GST ಕಟ್ಟಬೇಕು ಅಂದ್ರೆ. ಐತಾಳ್ರು GST ಕಟ್ತಾರೆ. ಅದು ನೀವು ಅರ್ಥ ಮಾಡ್ಕೊಳ್ಳಿ. ಶೋಯಬ್ ಅವರು ಪಂದ್ಯದ ಪೂರ್ತಿ ಪಂದ್ಯದಲ್ಲಿ, ಈ ಪಂದ್ಯದಲ್ಲಿ ಮಾತ್ರ ಇರೋದು ಒಂದೇ ಪಂದ್ಯನೇ. 3 ಸಿಕ್ಸರ್ ಯಾವಾಗಾದ್ರೂ ಹೊಡ್ಕೊಳ್ಳಿ. 5,000 ರೂಪಾಯಿ, 25,000 ರೂಪಾಯಿ. ಏನ್ ಹೆಸರು? ಆಫ್ತಾಬ್ ವಸೀಂ ಅವರಿಂದ ಬಂಪರ್ ಆಫರ್. ಶೋಯಬ್ ಅವ್ರಿಗೆ 3 ಸಿಕ್ಸರ್ ಒಂದೇ ಸಲ ಅಲ್ಲ, 6 ಓವರ್ ಇದೆ, 5 ಓವರ್ ಇದೆ ಇನ್ನ ಅವ್ರಿಗೆ ಟೈಮು. 5 ಓವರಲ್ಲಿ 3 ಸಿಕ್ಸ್ ಹೊಡೆದ್ರೆ 7 ಓವರ್ ಇದೆ. 25,000 ರೂಪಾಯಿಗಳು. ಬಹುಶಃ ಆಫರ್ ಮೇಲೆ ಆಫರ್ ಬಂದಾಗಲೇ ಸ್ವಲ್ಪ ಮಟ್ಟಿಗೆ ನಮ್ಮ ಶಮೀರ್ ಭಾಯ್ ಕೂಡ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಖಂಡಿತ 25,000 ಕನ್ಫ್ಯೂಸ್ ಆಗಲ್ವಾ ಶೌರ್ಯ ಅವರೇ? ನಿಮ್ಗೇನ್ ಕನ್ಫ್ಯೂಸ್ ಆಗಲ್ವಾ? ಖಂಡಿತವಾಗ್ಲೂ ಆಗತ್ತೆ. ಆದ್ರೆ ನೀವು ಓವರ್ನ ಹೆಂಗ್ ಮರೆತ್ರಿ? 25,000 ಅಲ್ವಾ? ಏನ್ 2,000 3,000 ಆದ್ರೆ ಸೂಪರ್ ಆಫರ್. ಆದ್ರೆ ಇಲ್ಲಿ ನಮ್ಮ ಭೈಗಿನ ಕೈ ಕರೆಕ್ಟ್ ಆಗಿ ಗಟ್ಟಿಯಾಗಿ ಹಿಡ್ಕೊಳ್ಳಿ ಪಕ್ಕದಲ್ಲ. 25,000 ಅಂದ್ಬಿಟ್ಟು ಆಮೇಲೆ ಮಾಯ ಆಗ್ಬಿಟ್ರೆ ಕಷ್ಟ. ಕಟ್ಕಿಲ್ ಬಹಳ ಸುತ್ತ ಬರ್ತಿದೆ ಎಸೆತ. ಸ್ವಲ್ಪ ಮಟ್ಟಿಗೆ ರೋಲ್ ಆಗ್ತಾ ಇದ್ದಾರೆ ಸ್ವಸ್ತಿಕ್ ನಾಗರಾಜ್. ಈ ತರಹದ ರನ್ ಘೋಷಣೆ ಕೂಡ ಕಂಡು ಬರ್ತಾ ಇದೆ. ತೃತೀಯ ನೇತ್ರ ಥರ್ಡ್ ಅಂಪೈರ್ಗೆ ಮನವಿಗಳು ಬರ್ತಾ ಇದೆ. ಬಾಲ್ ಶುದ್ಧ ಬರ್ತಾ ಪ್ರಯತ್ನವನ್ನ ಅಲ್ಲಿನ ಎಸಗರು ಓಡಿ ಬಂದು ಎಸವಂತ ಸ್ವಸ್ತಿಕ್ ನಾಗರಾಜ್ ಈ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಕಿಡ್ ಆದ್ರು, ಅಲ್ಲಿ ರೋಲ್ ಆಗ್ತಾ ಇದ್ದಾರೆ. ಆ ಹಂತದಲ್ಲಿ ನಾನ್ ಸ್ಟ್ರೈಕರ್ ವಿಭಾಗದ ಆಟಗಾರರು ಓಟವನ್ನು ಪಡೆಯುವ ಪ್ರಯತ್ನವನ್ನ ಮಾಡಿದ್ರು. ಆ ಹಂತದಲ್ಲಿ ಬಹಳ ಸುತ್ತಮುತ್ತ ಒಂದು ರನ್ಔಟ್ ಆಯಿತು. ಆದ್ರೆ ಅದು ಥರ್ಡ್ ಅಂಪೈರ್ಗೆ, ಅರ್ಥಾತ್ ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ. ಯಾವ ರೀತಿಯ ನಿರ್ಣಯ ಬರ್ತದೆ ಅಂತ ಕಾದು ನೋಡ್ಬೇಕಾಗಿದೆ. ಶೌರ್ಯ ಅವರೇ, ನಿಮ್ಗೆ ಗೊತ್ತಾಗಿಲ್ವಾ? ನನ್ನ ಪ್ರಕಾರ ಖಂಡಿತವಾಗ್ಲೂ ರೀಪ್ಲೇ ನೋಡ್ತಿದ್ರೆ ಆಸ್ ಅ ಪ್ರೇಕ್ಷಕ ನಾನು ನಾಟ್ ಔಟ್ ಅಂತ ಹೇಳ್ಬೋದು. ನೀವೇ ಹೇಳ್ಬೇಕು ಇದು ನಾಟ್ ಔಟ್ ಅಂತ. ಆದ್ರೆ ಮದನ್ ಮಡಿಕೇರಿ ಏನ್ ಹೇಳ್ತಾರೋ ಅದೇನೆ ಫೈನಲ್. ಕೃಷ್ಣ ಏನ್ ಹೇಳ್ತಾರೋ ಅದೇನೆ ಫೈನಲ್. ಶಮೀರ್ ಭಾಯ್, ಅಲ್ಲ ಎಂತ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಮತ್ತೆ ಅಂಪೈರ್ಸ್ ನಾವು ಮೀರಕ್ಕಾಗತ್ತಾ? ಅದು ಕ್ರಿಕೆಟ್ಗೆ ಅವಮಾನ ಮಾಡ್ದಂಗೆ. ಅಂಪೈರ್ ಆಗಲ್ಲ. ನೀವು ಈ ಡಿಸಿಷನ್ ಇಷ್ಟು ಈಸಿಯಾಗಿ ಹೇಳಿದ್ರಲ್ಲ, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಅವ್ರ ಬಗ್ಗೆ ಅಲ್ಲ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಸ್ವಸ್ತಿಕ್ ನಾಗರಾಜ್. ಸಲೀಮ್ಗೆ ಎಸೆತ ಚೆಂಡು ಲ್ಯಾಗ್ ಸ್ಟಿಕ್ ಭಾಗದಲ್ಲಿ ಅಕ್ರಮ ಎಸೆದ ಸೂಚನೆ. 1+1 2 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. 68ರ ಟಾರ್ಗೆಟ್ ಅನ್ನು ಬೆನ್ನತ್ತಬೇಕಾದ ತಂಡ ಈಗ 2ನೇ ಓವರ್ನಲ್ಲಿ 8ಕ್ಕೆ ನೋ ಲಾಸ್. ಬಹಳ ಸುತ್ತಮುತ್ತ ಆರಂಭ, ಶುಭ ಸೂಚನೆಯನ್ನ ಕಂಡುಕೊಳ್ತಾ ಇದೆ. ಸೈ ಬಾಯ್ಸ್ ಸೈ 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 ಅಂತ ಇದ್ದಾರೆ ಸೈ ಫ್ಯಾನ್ಸ್. ಕಾದ್ ನೋಡೋಣ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ, ಸುಂದರತೆ, ಔಟ್ ಸ್ವಿಂಗ್ ಡೆಲಿವರಿ ಸ್ವಸ್ತಿಕ್ ಮುಖೇನ. ಕರ್ನಾಟಕದ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ
5 ಬಾರಿ ಟೂ ವೀಲರ್ ಅರ್ಥಾತ್ ಬೈಕ್ ಅನ್ನು ಪಡೆದಂತ ಏಕಮಾತ್ರ ಆಟಗಾರ ಸ್ವಸ್ತಿಕ್ ನಾಗರಾಜ. ನೀವೆಷ್ಟೆಲ್ಲ ಪಡೆದಿದ್ದೀರಾ? ನಮಗೆ ನೀವು ಕೊಟ್ರೆ ಈಗ ತಗೊಂಡು ಹೋಗ್ತೀವಿ. ಬಹಳ ಸುತ್ತಮುತ್ತ ಮತ್ತೊಂದು ಔಟ್ ಸ್ವಿಂಗ್ ಆಡಲು ಅರಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನ ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿಯನ್ನ ಕಂಡುಕೊಳ್ತಾ ಇದೆ. ಅವಾಗ್ಲೇ ಒಂದು ಬೈಕ್ ಮಿಸ್ ಆಗಿದೆಯಂತೆ, ಏನಾದ್ರೂ ನೀವೇನಾದ್ರು ತಗೊಂಡೋದ್ರಾ? ಇಲ್ಲಿ ಎರ್ರಾಬೆರ್ರಿಯ ಕೈ ಚಳಕ ಕೂಡ ಇರಬಹುದು. ನಮ್ಮ ವೀಕ್ಷಣ ಕೊಠಡಿ ಬಂದು ಹುಡುಕ್ತಾ ಇದ್ದಾರೆ ಎರ್ರಾಬೆರ್ರಿ ಗೋಪಾಲ. ಮತ್ತೆ ಎಸೆಗಾರಿಕೆ ವಾಯದಲ್ಲಿ ಸ್ವಸ್ತಿಕ್. ಸ್ವಸ್ತಿಕ್ ಶಾಹಿಬ್ಗೆ ಸತ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಔಟ್ ಆಗ್ತಾ ಇದ್ದಾರೆ. ನವೀನ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತನ್ಮೂಲಕ ಶಾಹಿಬ್ ಇನ್ನಿಂಗ್ಸ್ ಅಂತ್ಯ. ಪಂದ್ಯಾಟ ಮುಂದುವರೆಗೆ ಕಾಣ್ತಾ ಹೊಸ ದಾಡಿಗೆನ ಪರಿಚಯ ಅಂಕಣ ಕಂಡುಕೊಳ್ತಾ ಇದೆ. ಹೇಳಿ ನೀವ್ ಹೇಳಿ. ಡೌಟ್ ಶಂಕರ್ BMC ಕಿರಣ್ ಅವರು ಏನೋ ಆಫರ್ ಹೇಳ್ತಾರಂತೆ ಈ ಬಾಲ್ ಆದ್ಮೇಲೆ. ಸುಂದರ ಮತ್ತೊಂದು ಔಟ್ ಸ್ವಿಂಗರ್. ಒಂದು ಸಿಕ್ಸರ್ಗೆ 1000 ರೂಪಾಯಿ ಅಂತೆ. ಶಂಕರ್ ಅವ್ರಿಗೆ ಮಾತ್ರ ಇದು. BMC ಕಿರಣ್ ಅವ್ರು ನೀಡ್ತಾರೆ ಮುಳುಬಾಗಲು. ಬರೀ ಮುಳುಬಾಗಲವ್ರು ಮಾತ್ರನೇ ಆಫರ್ಗಳು ಕೊಡ್ತಾ ಇದ್ದಾರೆ ಇಲ್ಲಿ. ಎಲ್ರಿಗೂ ಕೊಡ್ರಿ ಪಾಪ, ಎಲ್ಲ ನಮ್ದೇ, ಎಲ್ಲ ನಾವು, ಎಲ್ರು ನಮ್ಮವರೇ. ಶ್ರೀನಿವಾಸಪುರದಿಂದ ಶಾಮೀರ್ ಅವರ ಆಫರ್ಗಳ ಮೇಲೆ ಆಫರ್ಗಳು ಬಿಡುವ ಚಾನ್ಸಸ್ ಇದೆ. ಬಾಲ್ ಸುತ್ತಮುತ್ತ ಹೊಡೆತ ಮತ್ತೊಂದು ಕ್ಯಾಚ್ ಆಗೋ ಅವಕಾಶ. ಮಾಲೂರು ಚಂದು ಮ್ಯಾಂಗೋನ ಹಿಡಿತಾ ಇದ್ದಾರೆ. ಚೆಂಡಿನ ಬದಲಾಗಿ ಮ್ಯಾಂಗೋ ಹಿಡಿತಾ ಇದ್ದಾರೆ. ಸ್ಕಿಡ್ ಆಗಿ ಹಿಡಿದ್ರು ಈ ಕ್ಯಾಚ್ ಅನ್ನ ಚಂದ್ರು. ಹಿರಿಯ ಅನುಭವಿ ಆಟಗಾರ, ಈ ಪರಿಸರದ ಹಿರಿಯ ಆಟಗಾರ ಮಾಲೂರು ಚಂದ್ರು ಕ್ಯಾಪ್ಟನ್ಸ್. ಈಗ ಎದುರಾಳಿಯ ಅನುಭವಿ ಆಟಗಾರ ಸಲೀಮನ ಬ್ಯಾಕ್ ಟು ದ ಪೆವಿಲಿಯನ್ ಮಾಡೋದ್ರಲ್ಲಿ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾರೆ. ಕ್ರಿಕೆಟ್ ನಡುವೆ ಕೆಲವೊಮ್ಮೆ ಫುಟ್ಬಾಲ್, ಕೆಲವೊಮ್ಮೆ ವಾಲಿಬಾಲ್, ಕೆಲವೊಮ್ಮೆ ಬಾಸ್ಕೆಟ್ ಬಾಲ್, ಈಗ ಸ್ಕೇಟಿಂಗ್ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಮಾಲೂರು ಚಂದು ಯಶಸ್ಸನ್ನ ದಾಖಲಿಸ್ತಾ ಇದ್ದಾರೆ. ಅಂಕಣ ಒಳಭಾಗದಲ್ಲಿ ಮಾರ್ಕ್ ಮಹೇಶ 8ಕ್ಕೆ 2, 8 for 2. ದಿ ಕಂಪ್ಲೀಟ್ ಓವರ್ ನಂಬರ್ 2. 2 ಓವರ್ಗಳ ಮುಕ್ತಾಯಕ್ಕೆ 8ಕ್ಕೆ 2. ದಾಂಡಿಗನ ಸೇರ್ಪಡೆಯನ್ನ ಕಾಣ್ತಾ ಇದೆ. ಮಾರ್ಕ್ ಮಹೇಶ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಂಕರ್, ಎಸೆಗಾರಿಕೆ ವಿಭಾಗದಲ್ಲಿ ಭರತ, ಮತ್ತೋರ್ವ ಸವ್ಯಸಾಚಿ. ಬಹಳಷ್ಟು ಆಲ್ರೌಂಡರ್ ಸವ್ಯಸಾಚಿ ಮಾರ್ಕ್ ಮಹೇಶ. ಎದುರಾಳಿಗಳಿಗೆ ಯಾವ ಹಂತದಲ್ಲಿ ಕೂಡ ಮಾರ್ಕ್ ಅನ್ನ ಮಾಡುವಲ್ಲ ಅಂತ ಎಸೆಗಾರ. ಇತ್ತೀಚಿನ ದಿನಗಳಲ್ಲಿ ಜೈ ಕರ್ನಾಟಕದ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನ ಗೆಲ್ಲಿಸಿಕೊಟ್ಟಂತ ಆಟಗಾರ, ಬ್ಯಾಚ್ ಬೌಲರ್, ಮ್ಯಾನ್ ಆಫ್ ದಿ ಸೀರೀಸ್, ಇವೆಲ್ಲ ಪ್ರಶಸ್ತಿಗಳ ತನ್ನ ಮುಡಿಗೇರಿಸಿಕೊಂಡಂತಹ ಮಾರ್ಕ್ ಈಗ ಸ್ಟ್ರೈಕರ್ ವಿಭಾಗದಲ್ಲಿ. ತರದ ಮೊತ್ತ 8ಕ್ಕೆ 2. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. 3ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 68ರ ಬೃಹತ್ ಮೊತ್ತವನ್ನ ಈಗ ಪಡೆಯುವ ಪ್ರಯತ್ನವನ್ನ ಸಾಯಿ ಬಾಯ್ಸ್ ಮಾಡ್ತಾ ಇದೆ.
ಮತ್ತೆ ಭಾರತ್ ಬಹಳ ಸುತ್ತಮರ್ತೆಯ ಸತ, ಸುಂದರತೆ ಹೊಡೆತ, ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ತರದ ಮೊತ್ತ 9. ಮಾರ್ಕ್ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ, ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ, ಜೊತೆ ಆಟ ಮುಂದುವರಿಕೆಗೆ ಆರಂಭವನ್ನು ಮಾಡ್ತಾ ಇದ್ದಾನೆ ಮಾರ್ಕ್. ಈಗ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೊರು ಅನುಭವಿ ಆಟಗಾರ ಶಂಕರ್. ಈ ಹಿಂದೆ 2 ಪಂದ್ಯದಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ಆಡಿದಂತ ಅನುಭವಿ ಆಟಗಾರ ಶಂಕರ್. ಮತ್ತೆ ಭರತ ಸ್ವಲ್ಪ ಕ್ಷೇತ್ರ ರಕ್ಷಣೆ ಬದಲಾವಣೆ. ಫಾರ್ವರ್ಡ್ ಶಾಟ್ ವಿಭಾಗದಂತ ಮಾಲೂರು ಚಂದ್ರ ಮಿಡ್ ವಿಕೆಟ್ಗೆ ಉತ್ತಮತೆಯ ಸತ ತಟ್ಟಿ ಮುಟ್ಟಿ ಓಟವನ್ನು ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಸಲೀಂ ಅವರ ಹುದ್ದರಿ ತರುವಂತ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಹೆಚ್ಚಿಸಿ ಮಾಡುವಂತ ಪ್ರಯತ್ನವನ್ನ ಸೈ ಬಾಯ್ಸ್ ಮಾಡ್ತಾ ಇದೆ. ಸೈ ಬಾಯ್ಸ್ ಒಂದು ಹಂತದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಮತ್ತೆ ಎಸ್ತಗಾರಿಕೆ ಭಾಗದಲ್ಲಿ ಭಾರತ್ ಸ್ವಲ್ಪ ಮಟ್ಟಿಗೆ ಮತ್ತೆ ಪದೇ ಪದೇ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇದೆ. ಈ ತರ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಾಲ್ ಸುತ್ತಮುತ್ತ ಹೊಡೆತ, 2 ಓಟದ ಸೇರ್ಪಡೆ. ನವೀನ್ ಬಾಲ್ ಸುತ್ತಮುತ್ತ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಮಾರ್ಕ್ಗೆ 2 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಡ್ತಾ ಇದೆ. ಮಾರ್ಕ್ ಮತ್ತು ಶಂಕರ್ ಇರುವಷ್ಟು ಕಾಲ ಜೆಸಿಸಿಗೆ ತಲಬೇನೆ ವಿಚಾರ. ಯಾವ ಹಂತಲ್ಲೂ ಕೂಡ ಬೌಂಡರ್ ಸಿಕ್ಸರ್ ಗಳನ್ನ ಸಿಡಿಸಬಲ್ಲ ಅಂತ 2 ಅನುಭವಿ ಆಟಗಾರ ಅಂಕಣ ಒಳಭಾಗದಲ್ಲಿ. ಬಹುಶಃ 1 ರಿಂದ 2 ಸಿಕ್ಸರ್ ಪಂದ್ಯದ ಗತಿ ಬದಲಾಗ್ತದೆ. 1 ರಿಂದ 2 ಹುದ್ದರಿ ಪಂದ್ಯ ಚಿತ್ರಣವೇ ಬದಲಾಗ್ತದೆ. ದಾಂಡು ಚೆಂಡಿನ ಕಾದಾಟ ಇಲ್ಲಿ ಸಾಗ್ತಾ ಇದೆ. ಉತ್ತಮ ರೀತಿಯ ಸತ, 1 ಓಟದ ಹೆಚ್ಚುವರಿ ಸೇರ್ಪಡೆ. ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಮಾಲೂರು ಚಂದು ಹೋದಲ್ಲೆಲ್ಲ ಇವತ್ತು ಚೆಂಡು ಬರ್ತಾ ಇದೆ. ಮತ್ತೆ ಭಾರತ್ ತರದ ಮೊತ್ತ 13, 13-2. ಉತ್ತಮ ಸತ ತಟ್ಟಿ ಮುಟ್ಟಿ ಓಡುತ್ತಾ ಪ್ರಯತ್ನ, ರನ್ ಔಟ್ ಆಗೋ ಅವಕಾಶ. ಬಾಲ್ ಸುತ್ತಮುತ್ತ ಹೊಡೆತ 2ನೇ ಓಟವನ್ನು ಪಡೀತಾ ಇದೆ. 13 ಕ್ರಿಕೆಟ್ ಜಗತ್ತಿನ ಒಂದು ಹಂತದ ದುರದೃಷ್ಟ ಸಂಖ್ಯೆ. 13 ಹಾಗೂ 28. ಆ ನಿಟ್ಟಿನಲ್ಲಿ ಒಂದು ಆಘಾತ ಆಗೋ ಅವಕಾಶ ಇತ್ತು. ಅದೃಷ್ಟ ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತಾ ಇದೆ ಜೆಸಿಸಿಗೆ. ಅದೃಷ್ಟ ಕೈ ಹಿಡಿತಾ ಇದೆ ಸೈ ಬಾಯ್ಸ್ಗೆ. 2 ಓಟದ ಹೆಚ್ಚುವರಿ ಸೇರ್ಪಡೆ. ತಡೆದ ಮೊತ್ತ 15, 15-2. 3rd ಓವರ್ ಇನ್ ಪ್ರೋಗ್ರೆಸ್. 68ರ ಮೊತ್ತವನ್ನು ಬೆಂಬತ್ತಬೇಕಾದ ತಂಡ ಈಗ ಸ್ವಲ್ಪ ಮಟ್ಟಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಅಪ್ ಆಗ್ತಾ ಇದೆ. ಕೂಟಗಳ ಹಿಂದೆ ಸ್ವಸ್ತಿ ಸ್ವಲ್ಪ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ಸುಂದರತೆ ಸತಃ ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಕ್ತವನ್ನು ಕಂಡಂತ ಓವರ್ಗಳ ಸಂಖ್ಯೆ 3. ದ ಕಂಪ್ಲೀಷನ್ ಓವರ್ ನಂಬರ್ 3. ಸ್ಕೋರ್ 15-2. 15ಕ್ಕೆ 2. 30 ಎಸೆತಗಳ ಮುಂದೆ 53 ಓಟದ ಅವಶ್ಯಕತೆ. ನೋಡು ರಾತ್ರಿ ಪಂದ್ಯಾಟವನ್ನು ಬಹಳಷ್ಟು ಶ್ರೀನಿವಾಸಪುರದ ಶಾಂತ ಚಿತ್ತತೆ ಜನತೆ ವೀಕ್ಷಿಸ್ತಾ ಇದ್ದಾರೆ. ಬಹಳಷ್ಟು ಅತಿಥಿ ಗಣ್ಯರೆಲ್ಲ ಪಂದ್ಯಾಟ ವೀಕ್ಷಿಸ್ತಾ ಇದ್ರೆ. ದೂರದ ಕುಂದಾಪುರದ ಮೂಲದ KRK ಆಚಾರ್ಯ ಸ್ಪೋರ್ಟ್ಸ್ ಕನ್ನಡ ಇದರ KRK ಆಚಾರ್ಯ ಕೂಡ ಈ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರ ಒಂದು ಸಾರಥ್ಯದಲ್ಲಿ ಏಪ್ರಿಲ್ 11 ಹಾಗೂ 12ರಂದು ಕುಂದಾಪುರದಲ್ಲಿ ಲೆಜೆಂಡ್ಸ್ ಕಪ್ ನಡೀತದೆ. 40+ 40 ವರ್ಷಗಳಿಂದ ಮಿಕ್ಕಿದ ಉಡುಪಿ, ದಕ್ಷಿಣ ಕನ್ನಡ, ಬೆಂಗಳೂರು ಹಾಗೂ ಮೈಸೂರಿನ 16 ತಂಡಗಳು ಆ ಕುಂದಾಪುರದಲ್ಲಿ ಹಗಲಿನ ಪಂದ್ಯಾಟವನ್ನು ಆಡ್ತದೆ. ಅದಾದ ನಂತರ ಅದೇ ರೀತಿ ಶನಿವಾರ ರಾತ್ರಿ ಒಂದು ಆಕರ್ಷಕ 40 ವರ್ಷಗಳ ಮೇಲಿನ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸುವಂತ ಬೆಂಗಳೂರು ಎಲ್ಲ ಆಟಗಾರರು, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ, ಉಡುಪಿಯ ಎಲ್ಲ ಆಟಗಾರ, ಹಿರಿಯ ಆಟಗಾರ ಸಮಾಗಮ ಕಾರ್ಯಕ್ರಮ ಕೂಡ ಇದೆ. ಎಲ್ಲ ಕಾರ್ಯಕ್ರಮ ಅಧಿಕೃತವಾಗಿ ನಿಮಗೆ ಆಹ್ವಾನ ಪತ್ರ ನೀಡ್ತಾ ಇದ್ದಾರೆ KRK ಆಚಾರ್ಯ.
ಕೋಲಾರದ ಪ್ರತಿಯೊಂದು ಪಂದ್ಯಾಟದ ಕೂಡ ಅಂಕಿ ಅಂಶಗಳು ಕೂಡ ಸ್ಪೋರ್ಟ್ಸ್ ಕನ್ನಡದಲ್ಲಿ ನಾವು ನೋಡ್ತಾ ಇದ್ದಾವೆ. SPL ಬಹುಶಃ ಅಂಕಿಅಂಶ ತಜ್ಞ ಅಂಕಿಅಂಶವು ಕೂಡ ನಾಳೆಯ ದಿನದಲ್ಲಿ ಅಧಿಕೃತವಾಗಿ ಪ್ರಕಟಿಸಿ ಇರಾದೆಯನ್ನ KRK ಆಚಾರ್ಯ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮತೆಯ ಸತ ಎಸೆಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ ಟೆನ್ನಿಸ್ ಬಾಲ್ ನ ಕ್ರಿಸ್ ಗೇಲ್ ಅನ್ನುವಂತ ನಾಮಾಂಕಿತ ಸಾಗರ್ ಭಂಡಾರಿ ದೃಢ ನಿಲುವಿನ ವ್ಯಕ್ತಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಾರ್ಕ್ಗೆ ಸ್ಟ್ರೈಕರ್ ವಿಭಾಗದಲ್ಲಿ ಮಾರ್ಕ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಂಕರ್. ಉತ್ತಮತೆಯ ಸತ ಡೀಪ್ ಎಡಿಕರ್ ವಿಭಾಗದಲ್ಲಿ ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದೆ ನವೀನ. ಮತ್ತೊಂದು ಭರವಸೆಯ ಕ್ಷೇತ್ರ ರಕ್ಷಕನ JCC ಕಂಡುಕೊಳ್ತಾ ಇದೆ. ಒಂದೆಡೆ ನವೀನ ಆದ್ರೆ ಇನ್ನೊಂದೆಡೆ ಮಾಲೂರು ಚಂದ್ರ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಜಿಲ್ಲೆ, ರಾಜ್ಯ, ದೇಶ, ವಿದೇಶದಲ್ಲಿ ಕೂಡ ಎಂ ಸ್ಪೋರ್ಟ್ಸ್ ಸಚಿನ್ ಮಹಾದೇವ, ಅದೇ ರೀತಿಯಲ್ಲಿ ಓಂಕಾರ್ ಪಟೇಲ್. ಎರಡು ಅನುಭವಿಗಳು ಎಂ ಸ್ಪೋರ್ಟ್ಸ್ ಮುಖೇನವಾಗಿ ಈ ಒಂದು ಕಾರ್ಯಕ್ರಮವನ್ನ ಸೆರೆ ಹಿಡಿತಾ ಇದ್ದಾರೆ. ಯೂಟ್ಯೂಬ್ ಮುಖೇನವಾಗಿ ಕೂಡ ಬಹಳಷ್ಟು ಪಂದ್ಯ ನೋಡುವ ಅವಕಾಶ ಕೂಡ ಎಂ ಸ್ಪೋರ್ಟ್ಸ್ ಗಿದೆ. 39,000 ಸಬ್ಸ್ಕ್ರೈಬರ್ ಅಧಿಕೃತ ಸಬ್ಸ್ಕ್ರೈಬರ್ ಅನ್ನ ಒಟ್ಟು ಕೊಡ್ತಾ ಇದೆ. ಉತ್ತಮತೆಯ ಸತ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಡ್ತಾ ಇದೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ತರದ ಮೊತ್ತ 17ಕ್ಕೆ 2. ಸ್ವಲ್ಪ ಮಟ್ಟಿಗೆ ಸ್ಲೋ ಅಂಡ್ ಸ್ಟಡಿ ಸ್ಟಾರ್ಟ್ ಅನ್ನು ಮಾಡ್ತಾ ಇದೆ ಸೈ ಬಾಯ್ಸ್. ಮತ್ತೆ ಸಾಗರ್ ಟು ಮಾರ್ಕ್ ಮಹೇಶ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ 2-3 ಜನ ಕ್ಷೇತ್ರ ರಕ್ಷಕರು ಒಂದು ಬಾಲಿಗೆ ಬರ್ತಾ ಇದ್ದಾರೆ. ಆದರೆ ಚೆಂಡು ಅಂತಿಮವಾಗಿ ಮತ್ತೆ ಎಸೆತಗಾರರ ಕೈ ಸೇರ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಮೊತ್ತ 18. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ 68ರ ಟಾರ್ಗೆಟ್. ಇನ್ನು ಕೂಡ 50 ಓಟದ ಅವಶ್ಯಕತೆಯನ್ನು ಕಾಡ್ತಾ ಇದೆ. ಈ ಮುಂಚೆ ಹೇಳಿದ 2ರಿಂದ 3 ಸಿಕ್ಸರ್ ಪಂದ್ಯದ ಗತಿ ಬದಲಿಸ ಸಾಯಿ ಬಾಯ್ಸ್ಗೆ 1ರಿಂದ 2 ಹುದ್ದರಿ ಪಂದ್ಯ ಚಿತ್ರಣವನ್ನೇ ಬದಲಿಸ್ತದೆ JCCಗೆ. ಜಾಕಿ ಕ್ರಿಕೆಟ್ ಕ್ಲಬ್ ವರ್ಸಸ್ ಸಾಯಿ ಬಾಯ್ಸ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಈ ತನ್ಮಧ್ಯೆ ವಿಶಿಷ್ಟ ರೀತಿಯ ಒಂದು ಆಟ ಪ್ಯಾಡಲ್ ಸ್ವೀಪ್ ಅನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದೊಂದಲ್ಲಿ ದಿಲ್ ಸ್ಕೂಪ್ ಮಾಡುವಂತ ಪ್ರಯತ್ನ. ಶ್ರೀಲಂಕಾದ ತಿಲಕರತ್ನ ದಿಲ್ಶಾನ್ ಈ ರೀತಿಯ ಹೊಡೆತಗಳನ್ನು ಮಾಡುವಂತ ಪ್ರಯತ್ನ ಮಾಡಿದ್ರು. ಆದರೆ ಅದರಲ್ಲಿ ಯಶಸ್ಸನ್ನು ಕಾಡ್ತಾ ಇಲ್ಲ. ಕೇವಲ ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ತನ್ನ ಮೊತ್ತ 19. ನಾಲ್ಕನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. SPL ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯಾಟ ಪೂರ್ವಾರ್ಧದ ಬಳಿಕ ಅಪರಾರ್ಧ ಅಂತಿಮ ಹಂತವನ್ನು ಕಂಡುಕೊಳ್ತಾ ಇದೆ. ಕತ್ತಿನ ಕಾಳಗ, ರೋಚಕ ಪಂದ್ಯ, ರೋಮಾಂಚಕ ಪಂದ್ಯ ಅಂತಿಮ ಹಂತವನ್ನು ಕಂಡುಕೊಳ್ತಾ ಇದೆ. ಈ ತನ್ಮಧ್ಯೆ ಎಸೆತ ಚೆಂಡು ಬಾಲ್ ಸುತ್ತಮುತ್ತ ಎಸೆತ ಹೊಡೆತ ಸ್ವಲ್ಪ ಮಟ್ಟ ಔಟ್ ರೈಜ್ ಆಗ್ತಾ ಇದೆ. ಮತ್ತೆ ಮಾಲೂರು ಚಂದು ಕ್ಷೇತ್ರ ಮಾಡ್ತಾ ಇದೆ. ಮುಕ್ತಾಯವನ್ನು ಕಂಡ ಓವರ್ಗಳ ಸಂಖ್ಯೆ 4. ದ ಕಾಂಪ್ಲೀಟ್ ಓವರ್ ನಂಬರ್ 4 ಸ್ಕೋರ್ 20-2. ಇತ್ತ ಮತ್ತೆ ಡ್ರಿಂಕ್ಸ್ ಬ್ರೇಕ್, ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಅನ್ನ ಪಡ್ಕೊಳ್ತಾ ಇದೆ ಎರಡು ತಂಡಗಳು. ಇತ್ತ ಮತ್ತೆ ವೀಕ್ಷಕ ವಿರಡಿಯಲ್ಲೂ ಕೂಡ ಮುಂದಿನ ವೀಕ್ಷಣೆಗಾಗಿ ನವೀನ್ ಶೌರಿ. ನದೀಮ್ ಅಖ್ತರ್ ಭಾಯ್ ಅವರ MKS ಗ್ರೂಪ್
MKS ಕಪ್ ಅನ್ನ ನಮ್ಮ ಮುಂದೆ ತಂದಿದೆ. SPL ಸೀಸನ್ 2 ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಎಂತ ಮನಮೋಹಕ 3 ದಿನಗಳ ರೋಮಾಂಚನಕಾರಿ ಪಂದ್ಯಾವಳಿಗಳನ್ನ ನಾವು ನೋಡಿದ್ವಿ. ಅಮೇಜಿಂಗ್ ಮ್ಯಾಚಸ್, ಅಟ್ರಾಕ್ಟಿವ್ ಹಾಗೂ ಮೈಂಡ್ ಬ್ಲೋಯಿಂಗ್, ಮೈಂಡ್ ಬ್ಲಾಸ್ಟಿಂಗ್ ಏನ್ ಬೇಕಾದ್ರೆ ಕರೀಬಹುದು. ಯಾಕೆಂದ್ರೆ ಅಷ್ಟು ರನ್ಗಳು, ಅಷ್ಟು ವಿಕೆಟ್ಗಳು, ಅಷ್ಟು ಬೌಂಡ್ರಿಗಳನ್ನ ನಾವು ನೋಡಿದ್ವಿ. ಲೋ ಸ್ಕೋರಿಂಗ್ ಮ್ಯಾಚಸ್, ತುಂಬಾ ಟೈಟ್ ಆಗಿರೋ ಮ್ಯಾಚಸ್ ನ ಕೂಡ ನೋಡಿದ್ವಿ. ಅದರ ಜೊತೆಗೆ ಎಲ್ಲ ನಮ್ಮ ದಿಗ್ಗಜರು ಬಂದು ಇಲ್ಲಿ ನಮ್ಮ ರಮೇಶ್ ಅಣ್ಣ ಅವರಿಂದ ಹಿಡಿದು ಎಲ್ಲರೂ ಕೂಡ, ಡಾಲಿ ಧನಂಜಯ್ ಆಗ್ಬೋದು, ಗರುಡ ರಾಮ್ ಅವರಾಗ್ಬೋದು, ಅಂಜಾನ್ ಅವರಾಗ್ಬೋದು, ಎಲ್ಲರೂ ಕೂಡ ಗಣ್ಯರು ಬಂದು ಇಲ್ಲಿ ನಮ್ಮ ಯುವಕರಿಗೆ, ನಮ್ಮ ಆಟಗಾರರಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಯೋಜಕರು ನಮ್ಮ ನದೀಮ್ ಭಾಯ್ ಜೊತೆಗೆ ಎಲ್ಲರೂ ಕೂಡ, ಶಮೀರ್ ಭಾಯ್ ಆಗ್ಬೋದು, ಎಲ್ಲರೂ ಕೂಡ ಪ್ರಾಯೋಜಕರು. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದ್ರೆ ಈ ತರ ಒಂದು ಟೂರ್ನಮೆಂಟ್ ಶ್ರೀನಿವಾಸಪುರದಲ್ಲಿ ಹಿಂದೆಂದೂ ಕೇಳರಿಯದಂತಹ ಇತಿಹಾಸ ಪುಟದಲ್ಲಿ ತನ್ನ ಹೆಸರನ್ನ ಸ್ವರ್ಣಾಕ್ಷರಗಳಲ್ಲಿ ಅಚ್ಚೆ ಹಾಕಿಸಿರುವಂತಹ ಟೂರ್ನಮೆಂಟ್ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಸೀಸನ್ 2 ಹೊನಲು ಬೆಳಕಿನ ಆಟದಲ್ಲಿ ಅದ್ಭುತವಾಗಿರುವಂತಹ ದಾಖಲೆನ ಸೇರ್ತಾ ಇದೆ. KRK ಆಚಾರ್ಯ ಅವರ ದಾಖಲೆ ಪುಟಗಳನ್ನು ಕೂಡ ನಾಳೆ ನೋಡ್ಬೋದು ಅಂತ ಹೇಳ್ತಾ ಇದ್ರು ಐತಾಳ್ರು. ಈಗ ಲೈವ್ ವಾಚಿಂಗ್ ಕೂಡ ನಮ್ಮ M Sports ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ನಡೀತಾ ಇದೆ. ಇದು ಒಂದು ಪುರಾವೆಯಾಗಿ ಉಳ್ಕೊಳ್ಳುತ್ತೆ, ಒಂದು ರೆಕಾರ್ಡ್ ಆಗಿ ಉಳ್ಕೊಳ್ಳುತ್ತೆ. ಯಾವಾಗ ಬೇಕಾದ್ರೂ ಈ ಮ್ಯಾಚ್ಗಳ ಫುಟೇಜಸ್ ನ ತಿರುಗಿಸಿ ಮರಗಿಸಿ ಯೂಟ್ಯೂಬ್ ಅಲ್ಲಿ ನಾವು ಎಷ್ಟು ಸಲ ಬೇಕಾದ್ರೂ ಅಷ್ಟು ಸಲ ನೋಡ್ಬೋದು. ಇಷ್ಟನ್ನ ಹೇಳ್ತಾ ಈಗ ಕಟ್ಟ ಕಡೆ ಪಂದ್ಯ ಮಾರ್ಕ್ ಮಹೇಶ 48 ರನ್ಗಳನ್ನ 24 ಬಾಲ್ಗಳಲ್ಲಿ ಹೊಡಿಬೇಕು ಅನ್ನೋಂತ ಒಂದು ಒತ್ತಡದಲ್ಲಿ 12 per over ರನ್ ರೇಟ್, 12 ರನ್ಗಳ ಅವಶ್ಯಕತೆ ಸರಾಸರಿ. ಮುಳ್ಳಿ ಟು ಮಾರ್ಕ್. ಈಗ ಫೀಲ್ಡಿಂಗ್ ಅಲ್ಲಿ ಸಾಕಷ್ಟು ಬದಲಾವಣೆ, ದಯವಿಟ್ಟು ಬೇಗ ಆಯೋಜಿಸಿಕೊಂಡು ಮುಂದುವರಿಸಬೇಕು ಅನ್ನೋಂತ ಒಂದು ವಿನಂತಿ. ಶಾರ್ಟ್ ಥರ್ಡ್ ಮ್ಯಾನ್, ಶಾರ್ಟ್ ಫೈನ್ ಲೆಗ್, ಕವರ್ಸ್, ಮಿಡ್ ಆಫ್ ನ ಕೈಗೆ ನೇರವಾಗಿ ಹೋದ್ರೂ ಕೂಡ ಒಂದು ರನ್ ಅನ್ನ ಕದ್ಕೊಳ್ಳೋದ್ರಲ್ಲಿ ಯಶಸ್ವಿ. 21. ಈಗ ಸಾಯಿ ಬಾಯ್ಸ್ ಮಾರ್ಕ್ ಆ ಒಂದು ರನ್ ಅನ್ನ ಸುಲಭವಾಗಿ ಪಡ್ಕೊಂಡ್ರು. ಮಿಡ್ ಆಫ್ ನ ಕೈಗೆ ಹೊಡೆದ್ರು ಕೂಡ ಓಡುವಂತಹ ಒಂದು ಧೈರ್ಯನ ಮಾಡಿದ್ದಾರೆ ಮಾರ್ಕ್. ರಿವರ್ಸ್ ಹಿಟ್ ನ ಪ್ರಯತ್ನ, ಇಲ್ಲಿ ಯಾವುದೇ ರೀತಿಯಾದಂತಹ ಫೀಲ್ಡರ್ ನ ಅದು ಬಾಲ್ ತಾಕೋದಿಲ್ಲ, ಬೌಂಡ್ರಿ ಕಡೆಗೆ ಹಾರಿ ಹೋಗುತ್ತೆ. 4 ರನ್ಗಳ ಸೇರ್ಪಡೆ ಇಲ್ಲಿ ಸಾಯಿ ಬಾಯ್ಸ್ಗೆ. 25 ರನ್ಗಳಿಗೆ 2 ವಿಕೆಟ್ಗಳ ನಷ್ಟ. ಲಾಂಗ್ ಆನ್ ತಲೆ ಮೇಲೆ 6 ರನ್ಗಳು. ಕಾಮೆಂಟ್ರಿ ಬಾಕ್ಸ್ ಹತ್ರ ಮದನ್ ಮಡಿಕೇರಿ ಅವರ ಆಟ ಅದ್ಭುತವಾಗಿ ಶುರುವಾಗಿದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ನ ಬಾರಿಸ್ತಾ ಇದ್ದಾರೆ ಇಲ್ಲಿ ಶಂಕರ್. ಒಂದು 4 ಆದ್ಮೇಲೆ ಒಂದು 6 ನೋಡ್ಬೋದು ರೀಪ್ಲೇಲಿ. ಆ 4 ಯಾವ ರೀತಿ ಹೋಯ್ತು ಅಂತ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ, ನಮ್ಮ M Sports ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿವರ್ಸ್ ಹಿಟ್ ಅಲ್ಲಿ 4 ನ ಸಂಬಂಧ ಮಾಡ್ಕೊಂಡ್ರೆ ಸ್ಟ್ರೈಟ್ ಡೌನ್ ದ ಗ್ರೌಂಡ್, ಲಾಂಗ್ ಆನ್ ನ ತಲೆ ಮೇಲೆ 6 ರನ್ಗಳನ್ನ ಸಂಬಂಧ ಮಾಡ್ಕೊಂಡಿದ್ದಾರೆ. ರಿಕ್ವೈರ್ಡ್ ರನ್ ರೇಟ್ ಈಗ ಕೆಳಕ್ ಬಂದಿದೆ. 9 ರನ್ಗಳ ಅವಶ್ಯಕತೆ, ಅಂದ್ರೆ 37 ರನ್ಗಳು ಬೇಕು 21 ಬಾಲ್ ಅಲ್ಲಿ. ಸರಾಸರಿ 9 ರನ್ಗಳಷ್ಟೇ ಈಗ ಬೇಕಾಗಿರೋದು. SPL ಸೀಸನ್ 2 ನ ಚಾಂಪಿಯನ್ ಯಾರಾಗ್ತಾರೆ? 21 ಬಾಲ್ ಅಲ್ಲಿ
ಗೊತ್ತಾಗತ್ತೆ ಈ ಒಂದು ಪ್ರಶ್ನೆಗೆ ಉತ್ತರ. ಯರ್ರಬಿರಿ ಗೋಪಾಲ ಅವರು ರಾತ್ರಿ 12:15 ಜೀವನದಲ್ಲೇ ಮೊದಲ ಬಾರಿಗೆ ಶೂ ಹಾಕೋತಾ ಇದಾರೆ ಅಂತ ಹೇಳ್ತಾರೆ. ರಾತ್ರಿ 12:15 ವೈಟ್ ಬಾಲ್ ಇಲ್ಲಿ. ಆದ್ರೆ ಅಲ್ಲಿ ನೋಡ್ಬೋದು ಹ್ಯಾಪಿ ಬರ್ತ್ಡೇ AB ಡಿವಿಲಿಯರ್ಸ್. ವಾವ್, ಸಲ್ಮಾನ್ ಬಾಯ್ ಹಾಗೂ ನೀಲು ಬಾಯ್ ಮಾಡಿಸಿರುವಂತಹ ಒಂದು ಅದ್ಭುತವಾದಂತಹ ಪೋಸ್ಟರ್. ಶಾಟ್ ಇಲ್ಲಿ ಲಾಂಗ್ ಮೇಲೆ ಕ್ಯಾಚ್ ಗಾನ್. ಒಳ್ಳೆ ಕ್ಯಾಚ್, ಎಂತ ಕಂಬ್ಯಾಕ್ ಇಲ್ಲಿ. JCC ವಿಕೆಟ್ ನ ಪಡ್ಕೋತಾ ಇದ್ದಾರೆ. ಅದ್ಭುತವಾದಂತಹ ಕ್ಯಾಚ್ ಇಲ್ಲಿ ನೋಡ್ಬೋದು ರೀಪ್ಲೇ ಅಲ್ಲಿ. ಮತ್ತೊಮ್ಮೆ ಬೌಂಡ್ರಿನ ಆ ರೋಪ್ಸ್ ನ ಸಂಪೂರ್ಣವಾಗಿ ಗುರುತಿಸಿಕೊಂಡು ಮಿಡ್ ವಿಕೆಟ್ ಹಾಗೂ ಲಾಂಗ್ ಆನ್ ನ ನಡುವೆ ಕಂಟ್ರಿ ಪೊಸಿಷನ್ ಅಲ್ಲಿ ಕ್ಯಾಚ್ ನ ಹಿಡಿಯೋದು ತುಂಬಾ ಕಷ್ಟ. ಸ್ವಸ್ತಿಕ್ ಆ ಒಂದು ಕ್ಯಾಚ್ ಅನ್ನ ಸುಂದರವಾಗಿ ಹಿಡಿದು ವಾಪಸ್ ಕಳಿಸಿದ್ದಾರೆ ಬ್ಯಾಟ್ಸ್ಮನ್ ಅನ್ನ. ಸೈ ಬಾಯ್ಸ್ಗೆ ಮತ್ತೊಂದು ಹೊಡೆತ. ಸ್ವಿಚ್ ಇಟ್ನ ಪ್ರಯತ್ನ ಮತ್ತೆ ಮಾರ್ಕ್ ಮಹೇಶ್ ಕೊಂಚ ವಿಫಲ. AB ಡಿವಿಲಿಯರ್ಸ್ ನೋಡ್ಬೋದು ಮಿಸ್ಟರ್ 360 ಡಿಗ್ರಿ. ಎಲ್ಲ ಮೂಲೆಯಲ್ಲೂ ಕ್ರಿಕೆಟ್ ಮೈದಾನದ ಮೂಲೆಯಲ್ಲೂ ಬೌಂಡ್ರಿಗಳನ್ನ ಹೊಡೆಯುವಂತಹ ಮಿಸ್ಟರ್ 360. ಶಮೀರ್ ಬಾಯ್ ಜ್ಞಾಪಿಸಿದ್ರು ಇವತ್ತು ABD ಅವರ ಬರ್ತ್ಡೇ ಅಂತ. ಮತ್ತೊಮ್ಮೆ ಸ್ವಿಂಗ್ ಅಂಡ್ ಮಿಸ್. AB ಡಿವಿಲಿಯರ್ಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದೀವಿ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಅಲ್ಲಿ. ಆದ್ರೆ AB ಡಿವಿಲಿಯರ್ಸ್ ಅವರ ಸಣ್ಣ ಇತಿಹಾಸನ ಇಲ್ಲಿ ನಾವು ಜ್ಞಾಪಿಸ್ಕೋಬೇಕು ಅಂದ್ರೆ, ಶಮೀರ್ ಬಾಯ್ ಅವರು ಮೂಲತಃ ಶುರು ಮಾಡಿದ್ದು ಬೇಸ್ಬಾಲ್ ಕ್ರಿಕೆಟ್ ಇಂದ. ಬೇಸ್ಬಾಲ್ ಅನ್ನ ಶುರು ಮಾಡಿದ್ರು, ರಗ್ಬಿನ ಆಡಿದ್ರು, ಅಮೆರಿಕನ್ ಫುಟ್ಬಾಲ್ ಅಂದ್ರೆ AFL ಅಮೆರಿಕನ್ ಫುಟ್ಬಾಲ್ ಲೀಗ್ ಅಲ್ಲಿ ತುಂಬಾ ಹೆಸರು ಮಾಡಿದ್ರು. ಜಾಂಟಿ ರೋಡ್ಸ್ ನ ಶಿಷ್ಯರು ಕೂಡ ನಮ್ಮ ABD, ಯಾಕೆಂದ್ರೆ ಜಾಂಟಿ ರೋಡ್ಸ್ ಕೂಡ AFL ಇಂದ ಬಂದವರು. ಜಾಂಟಿ ರೋಡ್ಸ್ ಜೊತೆಗೆ ನಮ್ಮ ABD ಸೇರ್ಕೊಂಡು ಹಲವಾರು ಸೌತ್ ಆಫ್ರಿಕಾನ ರೆಪ್ರೆಸೆಂಟ್ ಮಾಡಿದ್ದಾರೆ ನ್ಯಾಷನಲ್ ತಂಡಗಳಲ್ಲಿ. ಸುಮ್ಮನೆ ಯಾವುದೋ ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಅಲ್ಲ, ನ್ಯಾಷನಲ್ ಲೆವೆಲ್ ಅಲ್ಲಿ ಸೌತ್ ಆಫ್ರಿಕಾ ತಂಡನ, ಸೌತ್ ಆಫ್ರಿಕಾ ಟೀಮನ್ನ AFL ಪಂದ್ಯಗಳಲ್ಲಿ ಹಾಗೂ ಬೇಸ್ಬಾಲ್ ಪಂದ್ಯಗಳಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ AB ಡಿವಿಲಿಯರ್ಸ್. ಶೌರ್ಯ ಅವರೇ, ಅದಕ್ಕೆ ಮೊದಲು ಅವರು ಲಗೋರಿ ಆಡ್ತಾ ಇದಾರಂತ, ಇದೇನಾದ್ರು ಗೊತ್ತಾ? ಏನ್ ಆಡ್ತಾ ಇದ್ರು? ಲಗೋರಿ ಗೊತ್ತಿಲ್ವಾ? ಅಲ್ಲಪ್ಪರು ಇದನ್ನು ಕೇಳಿ ಹೇಳ್ತಾನೆ ಲಗೋರಿ ಅಂದ್ರೆ ಏನು ಅಂತ. ಲಗೋರಿ ಅಂದ್ರೆ ನನಗೆ ಗೊತ್ತು, ABD ಲಗೋರಿ ಆಡ್ತಿರೋದ್ರೆ ಸ್ವಲ್ಪ ಯಾಕೋ ಓವರ್ 2:30 ರಾತ್ರಿಲಿ. ಅಪೂರ್ ಜೊತೆ ಆಡಿದ್ರೆ ನಂಬ್ತೀನಿ. ಓಕೆ. ಈಗ ನಮ್ಮ SPL ಸೀಸನ್ 2 ನ ಫೈನಲ್ ಪಂದ್ಯಕ್ಕೆ ಮತ್ತೆ ಬರೋದಾದ್ರೆ 36 ರನ್ಗಳ ಅವಶ್ಯಕತೆ. 3 ಓವರ್ ಅಲ್ಲಿ 12 ರನ್ಗಳ ಸರಾಸರಿ. ಸ್ವಸ್ತಿಕ್ ಈಗ ಮೊಸಿನ್ ಡ್ರೈವ್, ಎಂತ ಕ್ಯಾಚ್! ಓ, ಇದು ಕ್ಯಾಚ್ ಆಫ್ ದ ಸೀರೀಸ್ ಆಗುತ್ತೆ. ಖಂಡಿತವಾಗ್ಲೂ ಕ್ಯಾಚ್ ಆಫ್ ದ ಸೀರೀಸ್ ಇದು ಮೊಸಿನ್ ಕಡೆಯಿಂದ. ಎಂತ ಕಾಟನ್ ಬೋಲ್ಡ್, ರೀಪ್ಲೇ ನೋಡ್ಲೇಬೇಕು. ಖಂಡಿತವಾಗ್ಲೂ LED ವಾಲ್ ಮೇಲೆ ರೀಪ್ಲೇ ನೋಡ್ಲೇಬೇಕು. ಮೊಸಿನ್ ಅವರ ಕ್ಯಾಚ್ ನ ಸ್ವಸ್ತಿಕ್ ಗಾಳಿಲಿ ಹಿಡಿದ್ರು. ABD
ಫೀಲ್ಡಿಂಗ್ ಅಲ್ಲೂ ಕೂಡ ಎತ್ತಿದ ಕೈ. ಅವರ ಒಂದು ಇನ್ಸ್ಪಿರೇಷನ್ ಕಾಣ್ತಾ ಇದೆ ಇಲ್ಲಿ. ವಾವ್, ಆಗ್ಲೇ ನೋಡಿದ್ವಿ ಮಾವಿನ ನಿಜವಾದ ಮಾವಿನ ಹಣ್ಣನ್ನ ಹಿಡಿಯುವಂತ ಕ್ಯಾಚ್. ಅದ್ಭುತ, ಅಮೋಘ. ನಿಜವಾಗ್ಲೂ ಶಮೀರ್ ಭಾಯ್, ನನ್ನ ಪ್ರಕಾರ ಇದು ಕ್ಯಾಚ್ ಆಫ್ ದ ಸೀರೀಸ್. ಖಂಡಿತ ಬಂದಿರೋದು ಟೆನ್ನಿಸ್ ಬಾಲ್ ಇಂದ, ಮರಿಬಾರ್ದು. ಶಾರ್ಟ್ ಆಗಿತ್ತು, ಕೊಂಚ ವೈಡ್ ಆಗಿತ್ತು. ಕಟ್ ಮಾಡುವಂತ ಪ್ರಯತ್ನ, ಸಿಂಗಲ್ ತಗೊಳ್ಳುವಂತ ಪ್ರಯತ್ನ. ಆದ್ರೆ ಪಾಯಿಂಟ್ ಅಲ್ಲಿ ಯಾರಿರೋದು? ಶ್ರೀನಿವಾಸಪುರದ ಜಾಂಟಿ ರೋಡ್ಸ್, ಮಾಲೂರ್ ಚಂದು. ಮತ್ತೆ ಮತ್ತೆ ಬೀಟನ್. ಈ ಓವರ್ ಅಲ್ಲಿ ರನ್ಗಳು ಬಂದೇ ಇಲ್ಲ. 36 ರನ್ ಬೇಕು, ಇನ್ನ 15 ಬಾಲ್ಗಳಿವೆ. ಜೆಸಿಸಿ ತುಂಬಾ ಒತ್ತಡನ ಹೇರ್ತಾ ಇದ್ದಾರೆ ಇಲ್ಲಿ ಸೈ ಬಾಯ್ಸ್ ಮೇಲೆ. ಮತ್ತೆ ಬ್ಲಾಕ್ ಹೋಲ್ ಅಲ್ಲಿ ಬಿದ್ದಂತ ಬಾಲ್. ಸ್ವಸ್ತಿಕ್ ಆ ಕಾಟನ್ ಬೋಲ್ಡ್ ಆಗಿದ್ದ ನಂತರ ತುಂಬಾ ಲಯದಲ್ಲಿ ಬೌಲಿಂಗ್ ನ ಮಾಡ್ತಾ ಇದ್ದಾರೆ. ಬ್ಲಾಕ್ ಹೋಲ್ ಅಲ್ಲಿ ಕೇವಲ 1 ರನ್ ನೀಡ್ತಾರೆ. ತುಂಬಾ ಕಂಜೂಸ್ತನದ ಬೌಲಿಂಗ್, ಕಟ್ ಹಾಕೋ ಬೌಲಿಂಗ್. ಅಬ್ರಹಾಂ ಬೆಂಜಮಿನ್ ಡಿವಿಲಿಯರ್ಸ್ ಹ್ಯಾಪಿ ಬರ್ತ್ಡೇ ಅಂತ ಸಲ್ಮಾನ್ ಬಾಯ್ ಹಾಗೂ ನೀಲು ಬಾಯ್ ಹೇಳ್ತಿದ್ದಾರೆ. ನೋಡ್ಬೋದು, ಹ್ಯಾಪಿ ಬರ್ತ್ಡೇ AB ಡಿವಿಲಿಯರ್ಸ್, ಅಬ್ರಹಾಂ ಬೆಂಜಮಿನ್ ಡಿವಿಲಿಯರ್ಸ್. ಮತ್ತೆ ಮ್ಯಾಚ್ ನ ಕಡೆಗೆ ಒಳ್ಳೆ ಡ್ರೈವ್ ನೆಲದಲ್ಲೇ ಇರುತ್ತೆ. 1-2 ಖಂಡಿತವಾಗ್ಲೂ ಎಂಡರನ್ನ ಪ್ರಯತ್ನ. ಫೀಲ್ಡಿಂಗ್ ಅಲ್ಲಿ ಕೊಂಚ ತಪ್ಪು. ಡೀಪ್ ಮಿಡ್ ವಿಕೆಟ್ ಪೊಸಿಷನ್ ಅಲ್ಲಿ ನವೀನ್ ಕೊಂಚ ಬ್ಯಾಟಿಂಗ್ ಅಲ್ಲಿ ಕಾಲಿಗೆ ಆದಂತಹ ಗಾಯ ಇನ್ನೂ ಅವರನ್ನ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಡೀಪ್ ಮಿಡ್ ವಿಕೆಟ್ ಕಡೆಗೆ 1 ರನ್ ಅನ್ನ ಅಧಿಕೃತವಾಗಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಅಪಾಯ ಅಂದ್ರೆ ಜೆಸಿಸಿಗೆ ಮಾರ್ಕ್ ಮಹೇಶ ಸ್ಟ್ರೈಕ್ ಅಲ್ಲಿ. ಶಾರ್ಟ್ ಬಾಲ್ ಪುಲ್ ಮಾಡಿದ್ದಾರೆ, ಆದ್ರೆ ಸೀದಾ ಲಾಂಗ್ ಆನ್ ಕಡೆಗೆ ಹೋಗ್ತಾ ಇದೆ ಬಾಲ್. ಕಂಟ್ರಿ ಕಡೆಗೆ ಮತ್ತೊಂದು 2 ರನ್ಗಳನ್ನ ಸೇರಿಸ್ಕೋತಾರೆ ಸಾಯಿ ಬಾಯ್ಸ್. ಬೌಂಡ್ರಿಗಳ ಅವಶ್ಯಕತೆ ಇದೆ. 11 ರನ್ಗಳ ಸರಾಸರಿ ಅಂದ್ರೆ ಸರಿಯಾಗಿ ಈಗ 31 ರನ್ಗಳ ಅವಶ್ಯಕತೆ. 2 ಓವರ್ಗಳಲ್ಲಿ. ಓವರ್ ಮುಕ್ತಾಯ 6 ಓವರ್ ಮುಗಿದ ಮೇಲೆ 37ಕ್ಕೆ ಹೋಗುತ್ತೆ ಸಾಯಿ ಬಾಯ್ಸ್ ನ ಟೋಟಲ್. ಬೇಕಾಗಿರೋದು 31 ರನ್ಗಳು 12 ಬಾಲ್ ಅಲ್ಲಿ ಮಾತ್ರ. SPL ಸೀಸನ್ 2 ನ ಚಾಂಪಿಯನ್ ಯಾರಾಗ್ತಾರೆ ಅಂತ ಕೇವಲ ನೀರಂತ ಕೊಡಿ ಮಾರ್ಕ್ ಅವ್ರಿಗೆ. ನೀರು ಬೇಗ, ಆದಷ್ಟು ಬೇಗ ಇನ್ನಿಂಗ್ಸ್. ಎರ್ರಬಿರಿ ಗೋಪಾಲ ಗೋಪಾಲ ಅಂತ ಬರ್ತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೌಂಡ್. ನೀರನ್ನ ಮಾರ್ಕ್ ಅವ್ರಿಗೆ ನೀಡಿ ದಯವಿಟ್ಟು ಮದನ್ ಮಡಿಕೇರಿ ಅವರಿಗೆ ನೀರನ್ನ ಕೂಡ ಕೊಡ್ಬೋದಾಗಿತ್ತು ಗೋಪಾಲ ಅವರು. ಆಮೇಲೆ ಏರ್ರಾಗಿವ್ರಿ ಗೋಪಾಲ ಮದನ್ ಮಡಿಕೇರಿ ಅವರ ನೆಚ್ಚಿನ ರಸಿಕ ಫ್ಯಾನ್, ನಂಬರ್ 1 ಫ್ಯಾನ್ ನಾನು ಅಂತ ಹೇಳ್ಕೋತಾರೆ. ಜೂನಿಯರ್ ಮದನ್ ಮಡಿಕೇರಿ ಅಂತ ಕೂಡ ಹೇಳ್ಕೋತಾರೆ.
ಎರ್ರಾಬಿರಿ ಗೋಪಾಲ್ ಅವರು ವಾಸ್ತು ಪ್ರಕಾರ ಸರಿಯಾಗಿ ಕೂತ್ಕೋಬೇಕು ಅಂತ ಹೇಳ್ತಾ ಇದಾರೆ ಇಲ್ಲಿ. ಆ ತರ ಕೂತ್ಕೊಂಡ್ರೆ ಸ್ವಲ್ಪ ವಾಸ್ತು ಸರಿ ಇಲ್ಲ ಅಂತ ಮಾತುಗಳು ಬರ್ತಾ ಇದೆ. ದಯವಿಟ್ಟು ಸಾಯಿ ಬಾಯ್ಸ್ಗೆ 31 ರನ್ಗಳ ಅವಶ್ಯಕತೆ ಇದೆ. ಓ, ಮತ್ತೊಂದು ಡಾಟ್ ಬಾಲ್, ಮತ್ತೊಂದು ಸ್ವಿಂಗ್ ಅಂಡ್ ಮಿಸ್. 31 ರನ್ ಬೇಕು. 11 ಬಾಲ್ ಇದೆ. 15 ರನ್ಗಳ ಮೇಲಿದೆ ಈಗ ರಿಕ್ವೈರ್ಡ್ ರನ್ ರೇಟ್. ಶಾರ್ಟ್ ಬಾಲ್ ಪುಲ್ ಮಾಡುವಂತ ಪ್ರಯತ್ನ, ಮತ್ತೊಮ್ಮೆ ತಪ್ಪು ನಡೀತಾ ಇದೆ ಇಲ್ಲಿ ವಿನೋದ್ ಕಡೆಯಿಂದ. ಮಾರ್ಕ್ ಖಂಡಿತವಾಗ್ಲೂ ಈ ಮಾತು ಬೇಕು. ಅನುಭವಿ, ಅತ್ಯಂತ ಅನುಭವಿ ಆಟಗಾರ. ನೋಡ್ಬೋದು ಅಲ್ಲಿ ಹ್ಯಾಪಿ ಬರ್ತ್ಡೇ ABD. ಎಲ್ಲ ತಂಡದವರು ಕೂಡ ಇದನ್ನ ಹೇಳ್ತಾ ಇದ್ದಾರೆ. ಅಬ್ರಹಾಂ ಬೆಂಜಮಿನ್ ಡಿವಿಲಿಯರ್ಸ್ ABDಗೆ. ವೈಟ್ ಬಾಲ್, ಕೊಂಚ ಪ್ರೆಷರ್ ಕಮ್ಮಿ ಆಗುತ್ತೆ ವಿನೋದ್ ಮೇಲೆ. ಆದಷ್ಟು ಬೇಗ ಮಾರ್ಕ್ ಅವರನ್ನ ಸ್ಟ್ರೈಕಲ್ ಹಾಕುವಂತಹ ಒತ್ತಡ ಇರುತ್ತೆ. ಸಾಗರ್ ಭಂಡಾರಿ ನೋಡ್ಬೋದು ನಮ್ಮ LED ವಾಲ್ ಮೇಲೆ. ಎಷ್ಟೇ ಮುನ್ನಡೆಯಲ್ಲಿದ್ರೂ ಕೂಡ ಎಲ್ಲರ ಚಿತ್ತ ಮ್ಯಾಚ್ನತ್ತ ಖಂಡಿತ. ಈ ಫಲಿತಾಂಶ ಬೇಕಾಗಿತ್ತು ಸಾಯಿ ಬಾಯ್ಸ್ಗೆ. ಮಾರ್ಕ್ ಮಹೇಶ್ ಅವರು ಸ್ಟ್ರೈಕರ್ಗೆ ವಾಪಸ್ ಬರಬೇಕಾಗಿತ್ತು. 29 ರನ್ಗಳು ಬೇಕು. 9 ಬಾಲ್ಗಳಿವೆ. 29 ರನ್ಗಳು ಕಷ್ಟ, ಆದ್ರೆ ಅಸಾಧ್ಯ ಅಲ್ಲ. ನೋಡೋಣ ಏನಾಗುತ್ತೆ. 39 ಈಗ ಸಾಯಿ ಬಾಯ್ಸ್ ನ ಮೊತ್ತ. ಕಂಟ್ರಿ ಪೊಸಿಷನ್ ಅಲ್ಲಿ ಫೀಲ್ಡರ್, ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ, ಮಿಡ್ ಆನ್ ಅಲ್ಲಿ ಫೀಲ್ಡರ್, ಲಾಂಗ್ ಆಫ್ ಅಲ್ಲಿ ಇದ್ದಾರೆ. ಬಾಲ್ ನ ಹಾಕ್ಲೇ ಇಲ್ಲ. ಬುದ್ಧಿವಂತಿಕೆ ಆ ಬೌಲಿಂಗ್ ಇಲ್ಲಿ ಭರತ್ ಕಡೆಯಿಂದ. ಮಾರ್ಕ್ ಸ್ವಿಚ್ ಇಟ್ಗೆ ತಯಾರಾಗಿದ್ರು. ಮತ್ತೊಮ್ಮೆ ಸ್ವಿಚ್ ಇಟ್ನ ಪ್ರಯತ್ನ, ಗಾಳಿಲಿ ಚೆಂಡು. ಒಂದೇ ಒಂದು ರನ್ ಸಿಗುತ್ತೆ ಸಾಯಿ ಬಾಯ್ಸ್ಗೆ. ಮಾರ್ಕ್ ಕೊಂಚ ನಿರಾಶೆ. ಸ್ಟ್ರೈಕ್ ಮತ್ತೆ ಹೋಗುತ್ತೆ ವಿನೋದ್ಗೆ. JCC ಸಾಕಷ್ಟು ಒತ್ತಡನ ಹೇರ್ತಾ ಇದ್ದಾರೆ ಇಲ್ಲಿ ಸಾಯಿ ಬಾಯ್ಸ್ ಮೇಲೆ. SPL ಸೀಸನ್ 2 ನ ಈ ಒಂದು ಬಾಲ್, ಅತ್ಯುತ್ತಮವಾದಂತಹ ಕ್ಯಾಚ್, ಗಾನ್. ಮತ್ತೊಂದು ವಿಕೆಟ್ JCCಗೆ. ಸಾಯಿ ಬಾಯ್ಸ್ ಫೈಟ್ ಮಾಡ್ತಾ ಮಾಡ್ತಾ ಎಲ್ಲೋ ಸೋಲಿನ ಹಾದಿನ ಹಿಡಿತಾ ಇದಾರ ನೋಡ್ಬೇಕಾಗತ್ತೆ. ಮಾರ್ಕ್ ಮಹೇಶ ಮರಿಬಾರದು. JCCಯ ಚಾಂಪಿಯನ್ಶಿಪ್ ಹಾಗೂ JCC ಮಧ್ಯೆ ನಿಂತಿರೋದು ಮಾರ್ಕ್ ಮಹೇಶ್. ಮತ್ತೊಂದು ಸಿಂಗಲ್. ಓವರ್ನ ಮುಕ್ತಾಯ. ಸ್ಟ್ರೈಕ್ ನ ಇಟ್ಕೋತಾರೆ ಮಾರ್ಕ್ ಮಹೇಶ್, ಅದು ಒಳ್ಳೆ ವಿಷಯ. ಕಡೆ ಓವರಲ್ಲಿ 27 ರನ್ಗಳ ಅವಶ್ಯಕತೆ. 27 ರನ್ಗಳ ಅವಶ್ಯಕತೆ ಕಡೆ ಓವರಲ್ಲಿ. ಮೊದಲ 3 ಬಾಲ್ಗಳು ತುಂಬಾ ಸೂಕ್ಷ್ಮತೆನ ಹೊಂದಿರುತ್ತೆ.
कमेंट्री डल गेल का जमा वहाँ स्टैंड में कमेंट्री वाले को जल्दी जा ಮಾರ್ಕ್ ಮಹೇಶ್ ಅವ್ರಿಗೆ ಖಂಡಿತವಾಗ್ಲೂ ಈಗ ಬೌಂಡ್ರಿಗಳು ಬೇಕು. ಬಹುಮಾನಗಳ ಘೋಷಣೆ ಕೂಡ ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿದೆ, ಔಟ್ ಆಗುವಂತ ಒಂದು ಪ್ರತಿಕ್ರಿಯೆನ ಇಲ್ಲ, ನಾಟ್ ಔಟ್ ಅಂತ ಇಲ್ಲಿ ಕೃಷ್ಣ ಕಡೆಯಿಂದ ಕೂಡ ಬರ್ತಾ ಇದೆ. ಯಾವುದೇ ರೀತಿಯಾದಂತ ಸೆಲೆಬ್ರೇಷನ್ಗೆ ಇನ್ನೂ ಕೂಡ ಸಮಯ ಇದೆ. ಮಾರ್ಕ್ ಮಹೇಶ್ ಅವರು ಕೂಡ ತೋರಿಸಿದ್ರು ಬ್ಯಾಟ್ಗಾಗ್ಲಿ ಅಥವಾ ರಿಸ್ಟ್ಗಾಗ್ಲಿ ಎಲ್ಲೂ ಬಿದ್ದಿಲ್ಲ ಅಂತ. 5 ಬಾಲಲ್ಲಿ 27. ವೈಡ್ ಬಾಲ್. ಕ್ರಿಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೆಲೆಬ್ರೇಷನ್ ಡಗ್ಔಟ್ ಅಲ್ಲಿ ಇನ್ನೂ ಕೂಡ ಸಮಯ ಇದೆ. 5 ಬಾಲಲ್ಲಿ 26 ಖಂಡಿತವಾಗ್ಲೂ ಸಾಧ್ಯ. ಕ್ರಿಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾನೆ ಇರ್ತೀವಿ. ನೋಡಿದ್ವಿ ಸೆಮಿಫೈನಲ್ 1 ಅಲ್ಲಿ ಏನೇನಾಯ್ತು ಅಂತ. ಕಡೆ ಓವರ್ ತುಂಬಾ ರೋಚಕವಾಗಿತ್ತು. ನೋ ಬಾಲ್ಗಳು ಬಂದ್ವು, ಫ್ರೀ ಹಿಟ್ಗಳು ಬಂದ್ವು. ಮಾರ್ಕ್ ಮಹೇಶ್ ಬಿಡಲ್ಲ, ಮಾಲೂರ್ ಚಂದು ಖಂಡಿತ ಬಿಡಲ್ಲ. 2ನೇ ರನ್ನ ತಗೋಬಹುದು ಅಷ್ಟೇನೆ. ಎಂತ ಒಳ್ಳೆ ಫೀಲ್ಡರ್ ಅಲ್ಲಿ ಮಾಲೂರ್ ಚಂದು, ಅದ್ಭುತ. ಡೀಪ್ ಸ್ಕ್ವೇರ್ ಲೆಗ್ ಇಂದ ಡೀಪ್ ಫೈನ್ ಲೆಗ್ ವರೆಗೂ ಹೋಗಿ ಆ ಒಂದು ಬಾಲ್ ಅನ್ನ ತಡೆದ್ರು. ಬಿಟ್ಟಿದ್ರೆ ಮಾತ್ರ ಖಂಡಿತ ಬೌಂಡ್ರಿ. 24 ಬಾಲ್ ಅಲ್ಲಿ ಬೋಲ್ಡ್ ಗಾನ್. ಮಾರ್ಕ್ ಮಹೇಶ್ ಔಟ್ ಆಗಿದ್ದಾರೆ. ಇದರ ಜೊತೆಗೆ ಸಾಯಿ ಬಾಯ್ಸ್ ನ ಕನಸು ಕೂಡ ಕೊಂಚ ಎಲ್ಲೋ ಮುಳುಗುತ್ತೆ. JCC ಪಡೆಯಲ್ಲಿ ಸೆಲೆಬ್ರೇಷನ್ ಶುರುವಾಗಿದೆ. ನೋಡಬಹುದು ನಮ್ಮ ರೀಪ್ಲೇ ಅಲ್ಲಿ LED ವಾಲ್ ಮೇಲೆ ಬ್ಲಾಕ್ ಹೋಲ್ ಅಲ್ಲಿ ಬಿದ್ದ ಬಾಲ್ ಲೆಗ್ ಸ್ಟಂಪ್ ನ ಪೂರ್ತಿಯಾಗಿ ಎಕ್ಸ್ಪೋಸ್ ಮಾಡಿದ್ರು. ಔಟ್ ಮಾರ್ಕ್ ಮಹೇಶ್. ಆದ್ರೆ ಸಾಯಿ ಬಾಯ್ಸ್ಗೆ ಇನ್ನೂ ಕೂಡ 24 ರನ್ಗಳ ಅವಶ್ಯಕತೆ. 3 ಬಾಲ್ ಅಲ್ಲಿ SPL ಸೀಸನ್ 2. ಈ ಒಂದು SPL ಸೀಸನ್ 2 ಅಲ್ಲಿ ಚಾಂಪಿಯನ್ಸ್ ಯಾರು ಆಗ್ತಾರೆ, 2 ಲಕ್ಷ ರೂಪಾಯಿನ ಯಾರು ಕೊಂಡು ಹೋಯ್ತಾರೆ ಅಂತ 3 ಬಾಲ್ ಅಲ್ಲಿ ಅಧಿಕೃತವಾದ ಘೋಷಣೆ ಬರುತ್ತೆ. ಮತ್ತೊಂದು ಡಾಟ್ ಬಾಲ್, ಸಿಂಗಲ್ ಅಷ್ಟೇ ಹೋಗುತ್ತೆ. ಸುಲಭದ ಜಯದ ಹತ್ರ JCC. 2 ಬಾಲ್ ಅಲ್ಲಿ 23 ರನ್ಗಳ ಅವಶ್ಯಕತೆ. ಸ್ಟ್ರೈಕ್ ಅಲ್ಲಿ ಇರ್ಫಾನ್. ಏನಾದ್ರೂ ಚಮತ್ಕಾರ ನಡೆಯುತ್ತಾ ಕಾದ್ ನೋಡ್ಬೇಕು. SPL ಸೀಸನ್ 2 ನ ಚಾಂಪಿಯನ್ಸ್ ಈಗ ಯಾರು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ. ಇನ್ನೊಂದು ಬಾಲ್ ಇದೆ, ಇನ್ನ 1 ಬಾಲ್ ಲೀಗಲ್ ಆಗಿ ಈ ಪಂದ್ಯ ಮುಗಿಯೋದಕ್ಕೋಸ್ಕರ. ಮುಗೀತು ಪಂದ್ಯ. JCC ಚಾಂಪಿಯನ್ಸ್. SPL ಸೀಸನ್ 2 ಅಲ್ಲಿ 2 ಲಕ್ಷ ರೂಪಾಯಿನ ನಗದು ಬಹುಮಾನ JCC ಚಾಕಿ ಕ್ರಿಕೆಟ್ ಅಸೋಸಿಯೇಷನ್ ಕ್ರಿಕೆಟ್ ಫ್ರೆಂಡ್ಸ್ಗೆ ಹೋಗ್ತಾ ಇದೆ. ನಮ್ಮ SPL ಸೀಸನ್ 2 ನ ಈ ಒಂದು ಪಂದ್ಯದ ಅದ್ಭುತವಾದಂತ ಗೆಲುವನ್ನ ದಾಖಲಿಸೋದ್ರ ಮೂಲಕ JCC ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ನದೀಮ್ ಅಖ್ತರ್ ಭಾಯ್ ಅವರ MKS ಕಪ್ ನ ಈ ಒಂದು ಸೀಸನ್ 2 ನ ಹಕ್ಕುದಾರರಾಗ್ತಾರೆ JCC. ಸಾಯಿ ಬಾಯ್ಸ್ ತುಂಬಾ ಅದ್ಭುತವಾದಂತಹ ಆಟ. ಇಡೀ ಟೂರ್ನಮೆಂಟ್ ಅಲ್ಲಿ ನಿಮ್ಮ ಆಟಕ್ಕೆ ನಾವು ಚಿರಋಣಿ. ಸದಾ ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ. ಆದ್ರೆ ಸೆಲೆಬ್ರೇಷನ್ಸ್ ಈಗ
ಒಂದು SPL ಸೀಸನ್ 2 ನ ಇಷ್ಟು ಅದ್ಭುತವಾಗಿ ಅಮೋಘವಾಗಿ ನಡೆಸ್ಕೊಟ್ಟಿರೋದಕ್ಕೆ ನನ್ನ ಕಡೆಯಿಂದ ನವೀನ್ ಶೌರಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಐತಾಳ್ರು, ನವಾಜ್ ಹಾಗೂ ಸೈಯದ್ ಎಲ್ರೂ ಕೂಡ ತುಂಬಾ ತುಂಬಾ ನಿಮ್ಮನ್ನ ಮನೋರಂಜನೆ ನೀಡಿದೀವಿ ಅಂತ ಅನ್ಕೋತೀವಿ. ನಾವು ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ಈವೆಂಟ್ಸ್ ನ ಬಾಬು ಸಾಹೇಬ್ರು ಊಟ ತಿಂಡಿಗಳನ್ನ ಕರೆಕ್ಟ್ ಆಗಿ ನೋಡಿಕೊಂಡು ನಮಗೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ನೀಡಿದ್ದಾರೆ. ಓಂಕಾರ್ ಪಾಟೀಲ್, ನಮ್ಮ PCR ಡೈರೆಕ್ಟರ್, ಅವಿ ಹಾಗೂ ನಮ್ಮ ಎಲ್ಲ ಕ್ಯಾಮರಾಮ್ಯಾನ್ ಸಿದ್ಧ ಆಗ್ಬೋದು, ಮುರಳಿ ಆಗ್ಬೋದು, ಮಂಜು ಆಗ್ಬೋದು, ಎಲ್ಲರೂ ಕೂಡ ಉಪ್ಪಿ ಆಗ್ಬೋದು, ಸ್ಕೋರರ್ ಸಂತು, ಎಲ್ಲರೂ ಕೂಡ